ಸ್ನೇಹಿತರೆ, ಮಾರ್ಚ್ 1ನೇ ತಾರೀಕು ಹೊಸಬರೇ ಅಭಿನಯಿಸಿರುವಂತಹ ಒಂದು ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸಿನಿಮಾದ ಹೆಸರು ಪುರುಷೋತ್ತಮನ ಪ್ರಸಂಗ ಅಂತ. ನಮಸ್ಕಾರ. ಇವ್ರದ್ದು ಸಪೋರ್ಟ್ ಎಲ್ಲ ಹೇಗಿತ್ತು ಹೀರೋಯಿನ್ ಅವ್ರದ್ದು? ಇವ್ರದ್ದು ಆದ್ಮೇಲೆ ಹೇಳ್ತೀನಿ ಸರ್. ನಾನೇ ಬೆಟರ್ ಸರ್, ಇವ್ರಿಗೆ ಬರಲ್ಲ ಆಕ್ಸಿಡೆಂಟ್, ಮಂಗಳೂರವರಾಗಿದ್ರು. ಅದೇ ಇವ್ರದ್ದು ಸಪೋರ್ಟ್ ಹೇಗಿತ್ತು ಹೇಳಿಲ್ಲ ನೀವು. ಸ್ಲ್ಯಾಂಗ್ ಅಲ್ಲಿ ಏನು ಸಪೋರ್ಟ್ ಮಾಡಿಲ್ಲ. ಆಸ್ ಅ ಕೋ ಆಕ್ಟರ್ ಬ್ಯೂಟಿಫುಲ್ ಅದು ನೋಡ್ಲಿಕ್ಕೆ ಎಲ್ಲ ಸರ್. ಅವ್ರ ಕ್ಯಾಮ್ರಾದಲ್ಲಿ ಅವ್ರ ಫೇಸ್ ಕಾಣದೇ ಇದ್ರು ನನಗೆ ಅದೇ ರೀತಿ ಎಕ್ಸ್ಪ್ರೆಷನ್ಸ್ ವಾಪಸ್ ಕೊಡೋರು. 1-2 ವರ್ಷ ಆತ್ಮಿಕಾ ಆಯ್ತು ಹೋಗು. ರಿಲೀಸ್ ಆಗಿ ಫ್ರೈಡೆ, ಸಾಟರ್ಡೆ, ಸಂಡೇಗೆ ಔಟ್ ಆಫ್ ಥಿಯೇಟರ್ಸ್. ಫಸ್ಟ್ ಮೂವಿಲಿ ಡಾಮ್ ಡೂಮ್ ಅದು ಡ್ಯಾನ್ಸು, ಸೊ ಈ ಥರ ಬಂದವರು ಇದ್ದಾರೆ ಸರ್, ನಾನು ಹೇಳ್ತಾ ಇಲ್ಲ. ಬಟ್ ಎಷ್ಟು ಅಂತ ಜನ ನಮಸ್ಕಾರ ಸ್ನೇಹಿತರೆ, ನ್ಯಾಷನಲ್ ಟಿವಿಯ ಈ ಒಂದು ವಿಶೇಷ ಸೆಗ್ಮೆಂಟ್ಗೆ ಸ್ವಾಗತ. ನಾನು ಸುಜಯರಾಜ್. ಸ್ನೇಹಿತರೆ, ಮಾರ್ಚ್ 1ನೇ ತಾರೀಕು ಹೊಸಬರೇ ಅಭಿನಯಿಸಿರುವಂತಹ ಒಂದು ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸಿನಿಮಾದ ಹೆಸರು ಪುರುಷೋತ್ತಮನ ಪ್ರಸಂಗ ಅಂತ. ಸೊ ಈ ಒಂದು ಸಿನಿಮಾವನ್ನ ತುಳು ಚಿತ್ರರಂಗದಲ್ಲಿ ತಮ್ಮದೇ ಆದಂತಹ ಛಾಪು ಮೂಡಿಸಿರುವಂತಹ ಡಾಕ್ಟರ್ ದೇವದಾಸ್ ಕಾಪಿಕಾಡ್ ಅವರು ನಿರ್ದೇಶನ ಮಾಡಿದ್ದಾರೆ. ಸದ್ಯಕ್ಕೆ ಈ ಒಂದು ಸಿನಿಮಾದ ನಾಯಕ ಮತ್ತು ನಾಯಕಿ ಇಬ್ರು ನಮ್ಮ ಜೊತೆಗಿದ್ದಾರೆ. ಮಾತಾಡಿಸ್ತಾ ಹೋಗೋಣ ಬನ್ನಿ. ಅಜಯ ಪೃಥ್ವಿ ಅವರೇ, ಹಾಗೇನೆ ರಿಷಿಕಾ ನಾಯ್ಕ ಅವರೇ, ಈ ಒಂದು ಸಂದರ್ಶನಕ್ಕೆ ಸ್ವಾಗತ ನಿಮ್ಗೆ. ಹೇಗಿದ್ದೀರಾ ಇಬ್ರು? ನಾನು ಹೇಗಿದ್ದೀನಿ ಅಂತ ಕೇಳಲ್ವಾ? ನಾನು ಕೂಡ ಚೆನ್ನಾಗಿದೆ. ನೋಡಿ, ಹೇಳ್ಬಿಟ್ಟು ಆಕ್ಚುಲಿ ಕೇಳಿಸ್ಕೋಬೇಕು ನಾವು. ಇರ್ಲಿ, ಇಟ್ಸ್ ಓಕೆ. ನಾನು ಕೂಡ ಚೆನ್ನಾಗಿದ್ದೀನಿ. ಮಾರ್ಚ್ 1ಕ್ಕೆ ಆಕ್ಚುಲಿ ನಿಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಅಫ್ಕೋರ್ಸ್ ನೀವು ನರ್ವಸ್ ಆಗಿರ್ತೀರಾ, ಅದಕ್ಕೆ ಕೇಳಿರಲ್ಲ, ನಂಗೆ ಗೊತ್ತು. ಸೊ ಹೇಗೆ ಅನಿಸ್ತಾ ಇದೆ ಅಂತ? ಹೆಂಗಿದೆ ಎಕ್ಸೈಟ್ಮೆಂಟ್ ಇಬ್ಬರಿಗೂ? ಎಕ್ಸೈಟ್ಮೆಂಟ್ ಇದೆ ಸರ್, ಬಟ್ ಒಂಥರ ಭಯ ಅಂತ ಇಲ್ಲ. ನಾವು ಒಂದು ಚೆನ್ನಾಗಿ ವರ್ಕ್ ಮಾಡಿದೀವಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಸ್ವಲ್ಪ ಲೈಟ್ ಆಗಿದೆ ನಮಗೆ. ಸೊ ಆದರೆ ಹೇಳ್ದಲ್ಲ, 100 ಎಕ್ಸಾಮ್ಸ್ ಬರ್ದು ಒಂದು ರಿಸಲ್ಟ್ ಬರ್ಲಿಕ್ಕೆ ನಾವು ಎಷ್ಟು ಟೆನ್ಷನ್ ಆಗ್ತದೆ, ಸ್ವಲ್ಪ ಇದೆ ಅಷ್ಟೇ. ಓಕೆ, ಖುಷಿ ಕೂಡ ತುಂಬಾ ಇದೆ. ರಿಷಿಕಾ ಅವರು ಆಕ್ಚುಲಿ ಟೆಕ್ನಿಕಲಿ ಅವರಿಗಿಂತ ಸ್ವಲ್ಪ ಸೀನಿಯರು. ಯಾಕಂದ್ರೆ ಜೂನಿ ಸಿನಿಮಾ ಆಲ್ರೆಡಿ ರಿಲೀಸ್ ಆಗಿದೆ 9ನೇ ತಾರೀಕು. ಅಫ್ಕೋರ್ಸ್ ನೀವು ಕೂಡ ಬೇರೆ ಬೇರೆ ಸಿನಿಮಾಗಳಲ್ಲಿ ಚಿಕ್ಕ ಪುಟ್ಟ ಪಾತ್ರಗಳನ್ನ ಮಾಡಿದೀರಾ, ಬಟ್ ಮೇನ್ ಲೀಡ್ ಆಗಿ ಫಿಲ್ಮ್ ಮಾಡಿದ್ದಾರೆ. ಆಕ್ಚುಲಿ ನೀವು ಹೇಳಿದ್ರಿ ಸಿನಿಮಾ ಬಗ್ಗೆ ಎಕ್ಸೈಟ್ಮೆಂಟ್ ಹೇಗಿದೆ ಅಂತ. ರಿಷಿಕಾ ಅವ್ರಿಗೆ ನೀವು ಹೇಳಿ. ಯಾಕೆಂದ್ರೆ ಕಂಪ್ಯಾರಿಟಿವ್ಲಿ ಈ ವರ್ಷದಲ್ಲಿ ನಿಮ್ಮ ಸಿನಿಮಾ ಮೊದಲು ರಿಲೀಸ್ ಆಗಿದೆ ಆಸ್ ಅ ಫೀಮೇಲ್ ಲೀಡ್, ಜೂನಿ ಅಂತ. ಅಂಡ್ ಅಫ್ಕೋರ್ಸ್ ಐ ಲವ್ ದ ಫಿಲಮ್ ಅಂತ. ನಿಮ್ಮ ಪರ್ಫಾರ್ಮೆನ್ಸ್ ಕೂಡ ನಾನು ಅದ್ರ ಬಗ್ಗೆ ನಮ್ಮ ಚಾನಲಲ್ಲಿ ಮಾತಾಡಿದ್ದೀನಿ ಕೂಡ ಆ್ಯಕ್ಚುಲಿ. ಆದರೆ ಐ ಆಮ್ ಲುಕಿಂಗ್ ಫಾರ್ವರ್ಡ್ ಟು ದಿಸ್ ಸಿನಿಮಾ ಆಲ್ಸೋ ಬಿಕಾಸ್ ಆಫ್ ಯು. ಅಂದರೆ ನೀವು ಕೂಡ ಒಂದು ರೀಸನ್ ಅದಕ್ಕೆ ನನಗೆ. ಆ್ಯಂಡ್ ಅಫ್ಕೋರ್ಸ್ ಅಜಯ ಪೃಥ್ವಿ ಅವರು ಕೂಡ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಟ್ರೈಲರಲ್ಲಿ ಗ್ಲಿಮ್ಸ್ ಎಲ್ಲ ನೋಡುವಾಗ ತುಂಬ ಇಂಪ್ರೆಸಿವ್ ಅಂತ ಅನ್ಸುತ್ತೆ. ಸೊ ನೀವು ಹೇಳಿ. ಎಕ್ಸೈಟ್ಮೆಂಟ್ ಆಗ್ತಿದೆ, ಭಯ ಆಗ್ತಿಲ್ಲ. ನನಗೆ ಏನಂದ್ರೆ, ನಾನು ಈಗ ಸೆಟ್ ಅಲ್ಲಿ ಪರ್ಫಾರ್ಮ್ ಮಾಡ್ಬೇಕಾದಿಲ್ಲ, ಶೂಟಿಂಗ್ ಸ್ಟಾರ್ಟ್ ಆಗ್ಬೇಕಾದ್ರೆ ಭಯ ಆಗುತ್ತೆ, ಪರ್ಫಾರ್ಮೆನ್ಸ್ ಬಗ್ಗೆ ಭಯ ಆಗುತ್ತೆ. ಬಟ್ ರಿಸಲ್ಟ್ ಅಲ್ಲಿ ಏನೋ ಒಂದು ಸ್ವಲ್ಪ ಅಂದ್ರೆ ಐ ವಿಶ್ ದ ಬೆಸ್ಟ್ ಫಾರ್ ದ ಫಿಲ್ಮ್, ಬಟ್ ಸ್ವಲ್ಪ ನಾನು ಡಿಟ್ಯಾಚ್ ಆಗ್ತೀನಿ. ಯಾಕಂದ್ರೆ ಅದು ಇಲ್ಲಾಂದ್ರೆ ತುಂಬಾ ಟೆನ್ಷನ್ ಆಗುತ್ತೆ ಅದ್ರ ಬಗ್ಗೆ ಯೋಚನೆ ಮಾಡಿದ್ರೆ. ಸೊ ರೈಟ್ ನೌ ಆಲ್ ಐ ಫೀಲ್ ಲಾಟ್ ಆಫ್ ಎಕ್ಸೈಟ್ಮೆಂಟ್. ಫಿಲ್ಮ್ ಚೆನ್ನಾಗಿ ಬಂದಿದೆ, ಆಡಿಯನ್ಸ್ಗೆ ಇಷ್ಟ ಆಗುತ್ತೆ ಅಂತ ಹೋಪ್ ಇದೆ. ಸೊ ದೆನ್ ಎವ್ರಿಥಿಂಗ್ ಇಸ್ ಲೆಫ್ಟ್ ಟು ಗಾಡ್. ಕರೆಕ್ಟ್. ಸೊ ಎರಡನೇ ಬಾರಿಗೆ ಎರಡನೇ ಸಿನಿಮಾ ರಿಲೀಸ್ ಆಗ್ತಾ ಇದೆ ಆಕ್ಚುಲಿ. ಸೊ ಅವರಿಂದ ಏನಾದರೂ ಟಿಪ್ಸ್ ಪಡ್ಕೊಂಡಿದ್ದೀರಾ, ಹೆಂಗೆ ಹ್ಯಾಂಡಲ್ ಮಾಡೋದು ಈ ಸಿಚುವೇಶನ್ ಅನ್ನ, ಆ ಥರದ್ದೆಲ್ಲ? ಜಸ್ಟ್ ಪ್ರೇ ಫಾರ್ ದ ಬೆಸ್ಟ್. ಓಕೆ, ಎಸ್. ಸೊ ಇನ್ನು ಆಕ್ಚುಲಿ ನಿಮ್ಮಿಬ್ಬರ ಮಧ್ಯೆ ಒಂದು ಸಾಮ್ಯತೆ ಇದೆ. ಅದೇನು ಅಂತ ಹೇಳಿದ್ರೆ, ಒಬ್ಬರಿಗೆ ಆಕ್ಚುಲಿ 5 ವರ್ಷ ಇರುವಾಗ ಆಕ್ಟ್ ಮಾಡಬೇಕು ಅಂತ ಒಂದು ಆಸೆ ಹುಟ್ಕೊಳ್ಳುತ್ತೆ, ಅದು ರಿಷಿಕಾ ಅವ್ರಿಗೆ. ಇನ್ನೊಬ್ರು 5 ವರ್ಷದಿಂದನೇ ಆಲ್ಮೋಸ್ಟ್ ಥಿಯೇಟರ್ ಆರ್ಟಿಸ್ಟ್ ಅಂತ ನಾನು ಕೇಳ್ಪಟ್ಟೆ ನಿಮ್ಮನ್ನ. ಸೊ ಹೆಂಗೆ ಇದು, ಯಾಕೆ ಶುರು ಆಯ್ತು, ಹೇಗೆ ಅಂತ? ಸರ್, ಈಗ ನಮ್ಗೆ 5 ವರ್ಷ ಇದ್ದಾಗ ಹಾಗಿನ ಲೈಟ್ ಆಗಿ ಬುದ್ಧಿ ಬಂದಿರುತ್ತೆ. ಓಕೆ. ಸೊ ಅವಾಗ ನಾವು ನಮಗೆ ಲೈಫಲ್ಲಿ ಏನ್ ಮಾಡ್ತೀವಿ ಅನ್ನೋದು ಒಂದು ಸ್ವಲ್ಪ ಆಸಕ್ತಿ ಹುಡ್ತಾ ಬರ್ತದೆ. ಸೊ ನಮಗೆ ಪೇರೆಂಟ್ಸು ನಾವು ಮನೆಯಲ್ಲಿ ಆಕ್ಟ್ ಮಾಡೋದು ಹಾಗೀಗೆಲ್ಲ ನೋಡಿ, ಸಮ್ಮರ್ ಹಾಲಿಡೇಸ್ ಅಲ್ಲಿ ಬೇರೆ ಮಕ್ಳಿಗೆ ಹೆಂಗೆ ಸ್ಪೋರ್ಟ್ಸ್ಗೆ ಸಮ್ಮರ್ ಕ್ಯಾಂಪ್ ಆಗ್ತದೆ, ನಮಗೆ ತಗೊಂಡೋಗಿ ವಿಜಯನಗರ ಬಿಂಬ ಅನ್ನೋ ಒಂದು ರಂಗ ಶಿಬಿರಕ್ಕೆ ಹಾಕ್ಬಿಡೋದು. ಸೊ ಅದು ಥಿಯೇಟರ್ ಅಲ್ಲಿ ಸಮ್ಮರ್ ಕ್ಯಾಂಪ್. ಸೊ ಅಲ್ಲಿಂದ ಹವ್ಯಾಸ ಮಾಡ್ಕೊಂಡು ಅದೇ ಕಂಟಿನ್ಯೂ ಆಗಿ ನೆಕ್ಸ್ಟ್ 6 ಮಂತ್ ಕೋರ್ಸ್ ಅಂತ ಸ್ಟಾರ್ಟ್ ಮಾಡಿದ್ರು. ಸೊ ಅದು ಹೆಂಗೆ 6 ಮಂತ್ ಎವ್ರಿ ವೀಕೆಂಡ್ ನಿಮಗೆ ತರಬೇತಿ ಕೊಟ್ಟು ನಿಮಗೆ ಡೈರೆಕ್ಷನ್ ಹೇಳ್ಕೊಡ್ತಾರೆ, ರಂಗಭೂಮಿ ಬಗ್ಗೆ ಹೇಳ್ಕೊಡ್ತಾರೆ, ಆಕ್ಟ್ ಮಾಡೋದು ಹೇಳ್ಕೊಡ್ತಾರೆ. ಸೊ ಅಲ್ಲಿಂದ ಸ್ಟಾರ್ಟ್ ಆಯ್ತು. ಒಂದು 20-30 ನಾಟಕಗಳು ಮಾಡಿದ್ವಿ. ಸೊ ಅಲ್ಲಿ ಆಲ್ ಓವರ್ ಕರ್ನಾಟಕ. ಸೊ ಇದೇ ಹೆಂಗೆ ಕಂಟಿನ್ಯೂ ಆಗಿ ನಾವು ಹೈಯರ್ ಸ್ಟಡೀಸ್ ಆದ್ಮೇಲೆ ನಾನು ಲಾ ಓದ್ತಾ ಇದ್ದೆ. ಲಾ ಓದ್ಬೇಕಾದ್ರೆ ಇಲ್ಲ ನಾನು ಇದರಲ್ಲೇ ಕಂಟಿನ್ಯೂ ಮಾಡಬೇಕು ಅಂತ ಲಾ ಅಲ್ಲಿ ಪೂರ್ತಿ ಮನಸ್ಸಿಲ್ಲದೆ ಇದ್ರು ನಾವು ಅಬ್ರಾಡ್ಗೆ ಟೊರೊಂಟೊ ಫಿಲ್ಮ್ ಸ್ಕೂಲ್ಗೆ ನಾನು ಟ್ರೈ ಮಾಡ್ತಾ ಇದ್ದೆ. ಅಪ್ಲಿಕೇಶನ್ಸ್ ಮತ್ತೆ ಇಂಟರ್ವ್ಯೂಸ್ ಎಲ್ಲ ಕೊಟ್ಟು ಒಂದು ಸಲ ಸೆಲೆಕ್ಟ್ ಆಗಿ, ಸೊ ಅಲ್ಲಿ ಹೋಗಿ 2.5 ವರ್ಷಗಳ ಕಾಲ ಸಿನಿಮಾಟೋಗ್ರಫಿ ಆ್ಯಂಡ್ ಆ್ಯಕ್ಟಿಂಗ್ನ ಮುಗಿಸ್ಕೊಂಡು ಇಲ್ಲಿ ಪ್ರಿಪೇರ್ ಆಗಿ ತಿರ್ಗಾ ಇಲ್ಲಿ ಬಂದು ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳಲ್ಲಿ ವರ್ಕ್ ಮಾಡಿ
ಸಣ್ಣ ಪುಟ್ಟ ಕ್ಯಾರೆಕ್ಟರ್ಸ್ ಕೂಡ ಮಾಡಿ ಇವತ್ತು ಪುರುಷೋತ್ತಮನಾಗಿ ನಿಮ್ಮ ಮುಂದೆ ಕುಳಿತಿದ್ದೀನಿ. ಕರೆಕ್ಟ್. ಇನ್ನು ರಿಷಿಕಾ ಅವ್ರಿಗೆ ಆ್ಯಕ್ಚುಲಿ ಈಗ ಮಂಗಳೂರಲ್ಲಿ ಎಸ್ಪೆಷಲಿ ಈ ಥರ ಫಿಲಮ್ ನೋಡೋದೇ ಕಡಿಮೆ, ಅಂದರೆ ಫಿಲಮ್ ಕಡೆಗೆ ಸ್ವಲ್ಪ ಒಲವು ತೋರಿಸೋದೇ ಕಡಿಮೆ, ಅಲ್ಲಿ ನಾಟಕ ಯಕ್ಷಗಾನ ಜಾಸ್ತಿ ನೋಡ್ತಾರೆ. ಆ್ಯಕ್ಚುಲಿ ನಿಮಗೆ ಈ ಥರ ಆ್ಯಕ್ಟ್ರೆಸ್ ಆಗಬೇಕು ಅನ್ನುವಂತಹ ಒಂದು ಆಸಕ್ತಿ ಯಾಕೆ ಉಟ್ಕೊಳ್ತು ಅಂತ? ಸೊ ನನಗೆ ಆಕ್ಚುಲಿ ಹೇಳ್ಬೇಕಾದ್ರೆ ನಾನು ಚಿಕ್ಕ ವಯಸ್ಸಲ್ಲಿ ತುಂಬಾ ಫಿಲ್ಮ್ಸ್ ನೋಡ್ತಿದ್ದೆ. ಅಂಡ್ ಪೀಪಲ್ ವಿಲ್ ನಾಟ್ ಬಿಲೀವ್ ದಿಸ್, ಬಟ್ ನಾನು ಆಕ್ಚುಲಿ ತುಂಬಾ ಹಳೆ ಕನ್ನಡ ಫಿಲ್ಮ್ಸ್ ನೋಡ್ತಿದ್ದೆ. ನನ್ನ ಅಜ್ಜಿ ತುಂಬಾ ಫಿಲ್ಮ್ಸ್ ನೋಡ್ತಿದ್ದೆ, ಅವ್ರ ಜೊತೆ ಕೂತ್ಕೊಂಡು ನಾನು ನೋಡ್ತಿದ್ದೆ. ಐ ನೋ ವೆರಿ ಸರ್ಪ್ರೈಸ್, ಬಟ್ ಆಕ್ಚುಲಿ ತುಂಬಾ ನಾನು ರಾಜ್ಕುಮಾರ್ ಸರ್ ಅವ್ರಾಗ್ಲಿ ಇಲ್ಲ ವಿಷ್ಣುವರ್ಧನ್ ಅವ್ರಾಗ್ಲಿ ತುಂಬಾ ಫಿಲ್ಮ್ಸ್ ನೋಡಿದ್ದೆ. ಈಗ ನೆನಪಿಲ್ಲ, ಬಟ್ ಐ ರಿಮೆಂಬರ್ ವಾಚಿಂಗ್ ಅ ಲಾಟ್ ಆಫ್ ಫಿಲ್ಮ್ಸ್. ಸೊ ಹಿಂದಿ ಫಿಲ್ಮ್ಸ್ ತುಂಬಾ ನೋಡ್ತಿದ್ವಿ, ಅಲ್ಲಿ ಟಿವಿಯಲ್ಲಿ ಬಂದಾಗ ನೋಡ್ತಿದ್ವಿ. ಅಂಡ್ ಫಾರ್ ಮೀ ಇಟ್ ವಾಸ್ ಲೈಕ್ ನನಗೆ ಮೇ ಬಿ ಐ ವುಡ್ ಹ್ಯಾವ್ ಬಿನ್ 4 or 5. ನನಗೆ ನಾನು ಅದು ಏನ್ ಮಾಡ್ತಿದ್ದಾರೆ ಟಿವಿಯಲ್ಲಿ ಹೆಂಗಿದ್ದಾರೆ ಅದು ಏನು ಗೊತ್ತಿಲ್ಲ, ಬಟ್ ಐ ವಾಸ್ ಲೈಕ್ ಐ ಹ್ಯಾವ್ ಟು ಬಿ ದೇರ್. ಸೊ ಇಟ್ ವಾಸ್ ನಾಟ್ ದಟ್ ನನಗೆ ಆಕ್ಟರ್ ಆಗ್ಬೇಕಂತ ಥಾಟ್ ಇರ್ಲಿಲ್ಲ, ಬಟ್ ಅಲ್ಲಿರ್ಬೇಕಂತ ಒಂದು ಥಾಟ್ ಇತ್ತು. ಬಟ್ ಇನ್ನೊಂದು ಏನಂದ್ರೆ ನಾನು ಕೊಯ್ಮಿಲ್ಗೆ ನೋಡಿದ್ಮೇಲೆ ಐ ಲವ್ ದಟ್ ಫಿಲ್ಮ್ ಸೋ ಮಚ್. ನನಗೆ ಚಿಕ್ಕ ವಯಸ್ಸಲ್ಲಿ ತುಂಬಾ ಇಷ್ಟ ಆಗ್ತಿತ್ತು ಆ ಫಿಲ್ಮ್, ಒಂಥರ ಫ್ಯಾಂಟಸಿ ತರ ಅಲ್ಲ. ಸೊ ಇಟ್ ವಾಸ್ ವೆರಿ ನೈಸ್. ಸೊ ನಾನು ಸೇಮ್ ಟೈಮ್ ನಾವು ಅಬುದಾಬಿ ಶಿಫ್ಟ್ ಆಗಿದ್ವಿ. ಸೊ ಏನದು ಸ್ಕೂಲಿಂಗ್ ಟೈಮ್ ಇಂಡಿಯಾದಲ್ಲಿ ಮತ್ತೆ ಅಲ್ಲಿ ಸ್ವಲ್ಪ ಡಿಫ್ರೆಂಟ್ ಇದೆ. ಸೊ ಆಲ್ಮೋಸ್ಟ್ 5 months ವಿ ಕುಡಂಟ್ ಗೋ ಟು ಸ್ಕೂಲ್ ಫ್ರಮ್ 3rd ಇಂದ 4th ಹೋಗ್ಬೇಕಾದ್ರೆ. ಯು ನಾಟ್ ಬಿಲೀವ್ ದಿಸ್, ನನ್ನ ಮನೆಯಲ್ಲಿ ನನ್ನ ರೂಮ್ ಲಾಕ್ ಮಾಡಿ ದಿನ ನಾನು ಪ್ರೀತಿ ಅಂತ ಏನ್ ಮಾಡ್ತಿದ್ಲಲ್ಲ ಫಿಲ್ಮ್ ಅಲ್ಲಿ, ನಾನು ಅದು ಮಾಡ್ತಿದ್ದೆ. ರೂಮ್ ಅಲ್ಲಿ ಡೋರ್ ಲಾಕ್ ಮಾಡಿ ಅದೊಂದು ಸೀನ್ ಇದೆ, ಸ್ಟಾರ್ಟಿಂಗ್ ಸೀನ್, ದ ಫೀಟ್ ವಿಲ್ ಬಿ ಆನ್ ದ ಕಾರ್ ಮತ್ತೆ ಹಿಂಗ್ ಟರ್ನ್ ಆಗ್ತಿಲ್ಲ. ಎಷ್ಟು ಮಾಡಿದೀನಿ ಆ ಎಂಟೈರ್ ಫಿಲ್ಮ್. ಐ ಯೂಸ್ ಟು ನೋ ದ ಡೈಲಾಗ್ಸ್ ರಿಯಲಿ ವೆಲ್. ಸೊ ಅವಾಗ ಆಕ್ಟರ್ ಆಗ್ಬೇಕಂತ ಇರ್ಲಿಲ್ಲ, ಬಟ್ ನನಗೆ ತುಂಬಾ ಇಷ್ಟ ಆಗ್ತಿತ್ತು ಎಲ್ಲ ಮಾಡೋಕೆ, ತುಂಬಾ ಇಷ್ಟ ಆಗ್ತಿತ್ತು. ಬಟ್ ಅದೇ ಹೋಗ್ತಾ ಹೋಗ್ತಾ ಒಂದು when I was in 7th or 8th ನನಗೆ ಆ ಥಾಟ್ ಬಂತು, ನಾನು ಆಕ್ಟರ್ ಆಗ್ಬೇಕಂತ. ಬಟ್ ಮನೇಲಿ ಹೇಳ್ತಾ ಇರ್ಲಿಲ್ಲ ನಾನು ಆರ್ಕಿಟೆಕ್ಟ್ ಆಗ್ತೀನಂತ, ನನ್ಗೆ ಆರ್ಕಿಟೆಕ್ಚರ್ ಮಾಡ್ಬೇಕಂತ ಹೇಳ್ತಿದ್ದೆ. ಬಟ್ ಹಂಗೆ ದೆನ್ ಐ ಫಿನಿಶ್ ಮೈ ಇಂಜಿನಿಯರಿಂಗ್, ಮತ್ತೆ ನಂದು ಜರ್ನಿ ಸ್ಟಾರ್ಟ್ ಆಯ್ತು, ಥಿಯೇಟರ್ ಇಂದ ಸ್ಟಾರ್ಟ್ ಮಾಡಿದೆ. ಆ್ಯಕ್ಚುಲಿ ಅದು ನಿಮ್ಮಿಬ್ಬರ ಬಗ್ಗೆ ಖುಷಿ ಆಗೋದು ಏನು ಅಂತ ಹೇಳಿದ್ರೆ, ಆ್ಯಕ್ಚುಲಿ ನಾವು ಸಾಕಷ್ಟು ಚಿತ್ರತಂಡಗಳನ್ನು ನಾವು ನೋಡಿರ್ತೀವಿ, ಸುಮ್ಮನೆ ಏನೋ ಒಂದು ನಾವು ಪ್ಯಾಷನ್ಗೋಸ್ಕರ ಬಂದ್ವಿ ಅಂತ ಎಲ್ಲರೂ ಹೇಳ್ತಾರೆ. ಬಟ್ ನೀವು ಅದಕ್ಕೋಸ್ಕರ ಪ್ರಿಪೇರ್ ಆಗಿ ಬಂದಿದ್ದೀರಾ ಇಬ್ಬರು, ಅಂದರೆ ಥಿಯೇಟರ್ ಮಾಡಿ ಅಥವಾ ನೀವೊಂದೇನೋ ಟೊರೆಂಟೊ ಲೈಕ್ ಆ್ಯಕ್ಟಿಂಗ್ ಸ್ಕೂಲಲ್ಲಿ ಕಲಿತು ಡಿಗ್ರಿ ಮಾಡಿ ಅದೆಲ್ಲ. ಸೊ ದಟ್ ಈಸ್ ಲೈಕ್ ಅಂದರೆ ದಟ್ಸ್ ವಾಟ್, ಅದರ ಡಿಪ್ಲೊಮಾ ಎಲ್ಲ ಮಾಡಿ ಬಂದಿರೋದ್ರಿಂದ ಓಕೆ ನಮಗೆ ಸ್ವಲ್ಪ ಇವರನ್ನ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಬೋದು, ಇವರೇನೋ ಮಾಡಬೇಕು ಅಂತಲೇ ಅಂದ್ಕೊಂಡು ಬಂದಿದ್ದಾರೆ, ಅದಕ್ಕೋಸ್ಕರನೇ ಟೈಮ್ ಕೊಟ್ಟಿದ್ದಾರೆ ಅಂತ ಒಂದು ಖುಷಿ ಆಗುತ್ತೆ. ಒಳ್ಳೇದಾಗಲಿ ನಿಮ್ಮಿಬ್ಬರಿಗೂ ಆ್ಯಕ್ಚುಲಿ. ಆ್ಯಂಡ್ ಅಗೇನ್ ಈಗ ಪುರುಷೋತ್ತಮನ ಪ್ರಸಂಗ ಅಂತ ಬರುವಾಗ ನಮಗೆ ಮಂಗಳೂರಲ್ಲಿ ಪ್ರಸಂಗ ಅಂತ ಹೇಳಿದ್ರೆ ಜಾಸ್ತಿ ನಾವು ಯಕ್ಷಗಾನಕ್ಕೆಲ್ಲ ಪ್ರಸಂಗ ಅಂತ ಇಡ್ತೀವಿ ಹೆಸರುಗಳನ್ನು. ಸೊ ಅಫ್ಕೋರ್ಸ್ ಡಾಕ್ಟರ್ ನಮ್ಮ ದೇವದಾಸ್ ಕಾಪಿಕಾಡ್ ಅವರು ನಿರ್ದೇಶನ ಮಾಡಿರುವಂಥದ್ದು ಈ ಸಿನಿಮಾ. ಹೆಂಗಿತ್ತು ಅವ್ರ ಜೊತೆಗೆ ಒಂದು ವರ್ಕ್ ಮಾಡಿದಂತಹ ಅನುಭವ ಅಂತ ನಿಮ್ಮಿಬ್ಬರಿಗೂ? It was eye-opening, if I can say. One main ಏನಂದ್ರೆ he's a great comedian. Correct. So comedy time ಅಂದ್ರೆ ನನ್ಗೆ ಕಾಮಿಡಿ ಮಾಡೋದು ತುಂಬಾ ಕಷ್ಟ ಅಂತ. It's actually very difficult. ಜನರನ್ನ ನಗ್ಸೋದು ತುಂಬಾ ಕಷ್ಟ. So ಆ ಕಾಮಿಡಿ ಟೈಮಿಂಗ್ ಏನಿದೆ, this one thing I remember, he's like everything is in the timing. ಹೆಂಗ್ ಹೇಳ್ತೀರಾ, ಹೆಂಗ್ ಮಾಡ್ತೀರಾ and all of that. It was, I think for both of us it was a great learning opportunity. ಅವರಿಂದ ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಅಷ್ಟು ದೊಡ್ಡ ಆಕ್ಟರ್, ಅಷ್ಟು ಲೆಜೆಂಡರಿ ಆಕ್ಟರ್ ಜೊತೆ ಕೆಲಸ ಮಾಡಿ ಅವ್ರನ್ನ ಕಲಿಯೋಕ್ ಆಪರ್ಚುನಿಟಿ ಸಿಗೋದು ತುಂಬಾ, ಇಟ್ಸ್ ವೆರಿ ರೇರ್ ಅಂಡ್ ವೆರಿ ಲಕ್ಕಿ ಟು ಹ್ಯಾವ್ ಗಾಟ್ ದಟ್. ಎಸ್, ಇನ್ನು ಅಜಯ್ ಪೃಥ್ವಿ ಅವರು ನೀವು ಹೇಳಬೇಕು ಅಂದರೆ ಒಂದು ಇಂಟ್ರೆಸ್ಟಿಂಗ್ ಕಾಂಬಿನೇಷನ್ ಏನಂತಂದರೆ, ನೀವೀಗ ಬೆಂಗಳೂರಿನವ್ರು, ಆ್ಯಕ್ಚುಲಿ ನಿಮ್ಮ ತಂದೆಯವರು ನಿರ್ಮಾಪಕರು ಕೂಡ ಹೌದು, ಇನ್ನೊಬ್ಬರು ಶಂಶುದ್ದೀನ್ ಇದ್ದಾರೆ, ಎಲ್ಲರೂ ಆ್ಯಕ್ಚುಲಿ ಇದರಲ್ಲಿ ವರ್ಕ್ ಮಾಡಿರೋರು ಒಂದು ಮಂಗಳೂರು ತಂಡ. ಸೊ ನೀವು ಇದರಲ್ಲಿ ಈಗ ನಾಯಕರಾಗಿ ಕಾಣಿಸ್ಕೊಂಡಿದ್ದೀರಾ. ಹೆಂಗೆ ಇದೆ, ಹೆಂಗಾಯ್ತು ಎಕ್ಸಾಕ್ಟ್ಲಿ ಈ ಒಂದು ಕಾಂಬಿನೇಷನ್, ಇವ್ರ ಮಧ್ಯೆ ನೀವು ಸಿನಿಮಾ ಮಾಡಬೇಕು ಅಂತ ಹೆಂಗೆ ಅನ್ಕೊಂಡ್ರಿ ಅಂತ? ಸರ್ ಇದು ನಮ್ಮ ತಂದೆಯ ಒಂದು ದೊಡ್ಡ ಆಸೆ ಸರ್. ಈಗ ನೋಡಿ ನಮ್ಮ ಬ್ಯಾನರ್ ಅಲ್ಲಿ ಕಿಸ್ ಅಂತ ಒಂದು ಮೂವಿ ಬಂದಿತ್ತು, ವಿರಾಟ್ ಮತ್ತೆ ಶ್ರೀಲೀಲಾ. ಕರೆಕ್ಟ್. ದೇ ಬೋತ್ ಆರ್ ವೆರಿ ಬಿಗ್ ನೇಮ್ಸ್. ಸೊ ಅವ್ರಿಗೆ ಆ ಥರ ಡೆಬ್ಯೂಟ್ ಸಿಕ್ತಾಗ ನನಗೆ ಅದೇ ರೀತಿ ಒಂದು ಈಗ ಡ್ಯಾನ್ಸ್ ಆಗಿರ್ಲಿ, ಫೈಟ್ಸ್ ಆಗಿರ್ಲಿ, ಆ ಥರ ಒಂದು ಡೆಬ್ಯೂ ನನಗೆ ಸಿಗ್ಲಿಲ್ಲ. ಬಿಕಾಸ್ ನನ್ನ ಒಂದು ಕನಸೇ ಬೇರೆ, ಒಂದು ಕ್ಯಾರೆಕ್ಟರ್ ಆರ್ಟಿಸ್ಟ್ ಆಗಬೇಕು ಅನ್ನೋದು ನನ್ನ ಕನಸೆ. ಅವ್ರಿಗೂ ಗೊತ್ತಿತ್ತು. ಸೊ ಅವರು ಇನ್ನೊಂದು ಹೇಳ್ಬೇಕಂದ್ರೆ ದೇವದಾಸ್ ಸರ್ದ ದೊಡ್ಡ ಫ್ಯಾನ್, ನಮ್ಮ ಡ್ಯಾಡಿ ತುಂಬ ದೊಡ್ಡ ಫ್ಯಾನ್. ಸೊ ಅವ್ರದ್ದು ವೀಡಿಯೋಸ್ನ ಯೂಟ್ಯೂಬ್ನಲ್ಲಾಗಿರಲಿ ನೆಟ್ಟಲ್ಲಾಗಿರಲಿ ನೋಡಿ ತುಂಬ ದೊಡ್ಡ ಫ್ಯಾನು. ಇಲ್ಲ ಇದು ಒಂದು ಒಳ್ಳೆ ಆಪರ್ಚುನಿಟಿ, ಸರ್ ಬಂದು ನನಗೆ ಡೈರೆಕ್ಟ್ ಮಾಡಿದ್ರೆ ಅಂತ ಅವ್ರಿಗೊಂದು ಆಸೆ ಇತ್ತು. ಸೊ ನಾವು ಅಪ್ರೋಚ್ ಮಾಡಿ ದೇವದಾಸ್ ಸರ್ನ ಒಪ್ಪಿಸಿ, ಸೊ ಅವರು ನಮ್ಮನ್ನು ಒಂದು ನೋಡಿ, ನಮ್ಮ ಆಸಕ್ತಿ ನೋಡಿ ಒಳ್ಳೆ ಸ್ಕ್ರಿಪ್ಟ್ ಕೊಟ್ಟು ಪುರುಷೋತ್ತಮ ಪ್ರಸಂಗ ಅಲ್ಲಿಂದ ಸ್ಟಾರ್ಟ್ ಆಗಿತ್ತು.
ಓಕೆ. ಇನ್ನು ಆ್ಯಕ್ಚುಲಿ ರಿಷಿಕಾ ಅವರು ಮಾತಾಡುವಾಗ ಹೇಳಿದರು ಚಿಕ್ಕ ವಯಸ್ಸಲ್ಲಿ ಅವ್ರು ಅಬುದಾಬಿಗೆಲ್ಲ ಹೋಗಿದ್ರು ಅಂತ. ಆ್ಯಕ್ಚುಲಿ ನೀವು ಈ ಸಿನಿಮಾ ಮೂಲಕ ದುಬೈಗೆ ಹೋಗುವಂತಹ ಒಂದು ಪ್ಲ್ಯಾನ್ ಇಟ್ಕೊಂಡಿದ್ದೀರಾ, ಹೆಂಗೆ ಅದು ಸಕ್ಸಸ್ಫುಲ್ ಆಗುತ್ತಾ, ಹೇಗೆ ಯಾವ ಥರ ಇರುತ್ತೆ ಆ ಒಂದು ಜರ್ನಿ ಸಿನಿಮಾದಲ್ಲಿ ಅಂತ? ಸರ್ ಅದು ನನಗೆ ಹೇಳಂಗಿಲ್ಲ ಅದು. ಓಕೆ. ಬಟ್ ಅದೇ ನೀವು ಹೇಳಿದಾಗೆ ತುಂಬ ಆಸೆ. ಸೊ ನೀವು ಸಿನಿಮಾದಲ್ಲಿ ನೋಡಬೇಕು ಸರ್. ಓಕೆ. ಈಗ ಅಫ್ಕೋರ್ಸ್ ನೀವು ಇಲ್ಲಿನವ್ರಾದರೂ ಕೂಡ ಅಲ್ಲಿದ್ದು ಭಾಷೆ ಎಲ್ಲ ಕಲಿತು ಆ ಸ್ಲ್ಯಾಂಗು ಮತ್ತು ಮ್ಯಾನರಿಸಮ್ಸ್ ಕೆಲವೊಂದೆಲ್ಲ ವಿಷಯಗಳನ್ನು ಕಲ್ತಿದ್ದೀರಾ. ಆ್ಯಕ್ಚುಲಿ ಎಷ್ಟು ಕಷ್ಟ ಆಗಿತ್ತು ನಿಮಗೆ, ಅಥವಾ ಈಸಿ ಆಯಿತಾ ಹೇಗೆ ಅಂತ? ಇವ್ರದ್ದು ಸಪೋರ್ಟ್ ಎಲ್ಲ ಹೇಗಿತ್ತು ಹೀರೋಯಿನ್ ಅವ್ರದ್ದು? ಸರ್ ಇವ್ರದ್ದು ಆಮೇಲೆ ಹೇಳ್ತೀನಿ ಸರ್. ಓಕೆ. ಏನು ಫುಲ್ ಕಾಲು ಎಳಿತಿದ್ರ, ಅರ್ಥ ಆಗ್ತಿಲ್ಲ ಏನು ಅಂತ, ಅದು ಹೇಗೆ? ನಾನೇ ಬೆಟರ್ ಸರ್, ಇವ್ರಿಗೆ ಬರಲ್ಲ ಆ್ಯಕ್ಸೆಂಟ್, ಮಂಗಳೂರಾಗಿದ್ರು. ಓಕೆ. ಅಂದರೆ ಸರ್ ನನಗೆ ಆಬ್ವಿಯಸ್ಲಿ ನಾನು ಬೆಂಗಳೂರು ಹೌದು, ಅಲ್ಲಿ ಹೋದಾಗ ನನಗೆ ಸ್ಟಾರ್ಟಿಂಗ್ ಕಷ್ಟ ಆಯಿತು ಸರ್. ನನಗೆ ನಿಜ ನಾನು ಎಂಥ ಸ್ಕೂಲಿಂಗ್ ಮಾಡಿದ್ರು ಆ್ಯಕ್ಸೆಂಟ್ ಬಗ್ಗೆ ನನಗೇನೂ ಐಡಿಯಾ ಇರಲಿಲ್ಲ. ಕರೆಕ್ಟ್. ಸೊ ನನಗೆ ಆ್ಯಕ್ಸೆಂಟಿಂದ ಒಂದು ಮೂರು ತಿಂಗಳು ನನಗೆ ವರ್ಕ್ಶಾಪ್ ಇತ್ತು ಬಿಫೋರ್ ಎಂಟ್ರಿಂಗ್ ಇನ್ ಟು ದ ಸೆಟ್. ಬೆಳಿಗ್ಗೆ 6 ಇಂದ 9ವರೆಗೂ ದೇವದಾಸ್ ಸರೇ ಕೂತಿ ನಮಗೆ ಟ್ರೈನ್ ಮಾಡೋರು ಸರ್. ಅವ್ರಿಗೆ ಹೆಂಗಿತ್ತು, ನಮಗೆ ಟ್ರೈನ್ ಮಾಡಿ ಮತ್ತೆ ಅವ್ರು ನಾಟಕ ಕೊಡ್ಬೇಕಾಗಿತ್ತು ಸಾಯಂಕಾಲ. ಸೊ ಆದರೂ ನನಗೆ 3 ತಿಂಗಳು ಸತತ ಟ್ರೈನಿಂಗ್ ಮಾಡಿ, ಸೊ ನನಗೆ ಆ್ಯಕ್ಸೆಂಟ್ ಕಂಪ್ಲೀಟ್ಲಿ ಅಂದರೆ ಒಂದು 50% ನಾನು ಅಚೀವ್ ಮಾಡಿರ್ಬೋದು. ಬಿಕಾಸ್ ಇವ್ರು ಹೇಳಿದಾಗೆ ಟೈಮಿಂಗ್ ಈಸ್ ವೆರಿ ಇಂಪಾರ್ಟೆಂಟ್. ಆ ಟೈಮಿಂಗ್ಗೆ ಆ್ಯಕ್ಸೆಂಟ್ ಬಂದರೆ ನಮ್ಗೆ ಆ ಟೈಮಿಂಗ್ ಕೊಡೋಕ್ಕಾಗಲ್ಲ. ಸೊ ಅದು ಲರ್ನ್ ಮಾಡಬೇಕು, ಕಷ್ಟ ಆಯಿತು, ಬಟ್ ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಓಕೆ. ಅಂದರೆ ಈಗ ನೀವು ಬೈ ದ ಎಂಡ್ ಆಫ್ 3 months ಸರ್ ವಾಸ್ ಕನ್ವಿನ್ಸ್ಡ್, ಇಸ್ ಇಟ್? ಅಂದರೆ ಕನ್ವಿನ್ಸ್ ಆಯ್ತು ಅವ್ರಿಗೆ ನಿಮ್ಮ ಆ್ಯಕ್ಸೆಂಟ್ ಆಗಿರ್ಬೋದು, ಸ್ಲ್ಯಾಂಗ್ ಆಗಿರ್ಬೋದು? ಅವ್ರ ಸ್ಲ್ಯಾಂಗ್ ಕನ್ವಿನ್ಸ್ ಆಯಿತು. ಸೊ ಡೈಲಾಗ್ಸ್ ಕೂಡ ಹಾಗೆ ಬಂದಿದೆ. ಸೊ ಬೇರೆ ಆಕ್ಟರ್ಸ್ ಹೇಳಿದಾಗ ನೀವೇ ಹೇಳಿದ್ರಿ ಸ್ಟಾರ್ಟಿಂಗು, ನಾವು ಬಂದ ನಂಗೆ ಗೊತ್ತಾಗಲಿಲ್ಲ, ಆ್ಯಕ್ಚುಲಿ ನಂಗೆ ಗೊತ್ತಿರಲಿಲ್ಲ. ಹೌದು. ಈ ಮಟ್ಟಕ್ಕೆ ಬಂದಿದ್ರೆ ನಾನು ಚೆನ್ನಾಗಿ ಮಾಡಿದ್ದೀನಿ ಅಂತ ಎಲ್ಲ ಒಂದು ಕಡೆ ಫೀಲಿಂಗ್ ಅಷ್ಟೇ ಸರ್. ಕರೆಕ್ಟ್. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಓಕೆ. ಅದೇ ಇವ್ರದ್ದು ಸಪೋರ್ಟ್ ಹೇಗಿತ್ತು ಹೇಳಿಲ್ಲ ನೀವು? ಸ್ಲ್ಯಾಂಗ್ ಅಲ್ಲಿ ಏನು ಸಪೋರ್ಟ್ ಮಾಡಿಲ್ಲ ನನಗೆ. ಆಕ್ಚುಲಿ ನನಗೆ ಏನಂದ್ರೆ ನಾನು ಸ್ಕೂಲಿಂಗ್ ಅಬುದಾಬಿಯಲ್ಲಿ ಮಾಡಿದಲ್ಲ, ಸೊ ನನಗೆ ಕನ್ನಡ ಬರ್ತಿರ್ಲಿಲ್ಲ. ನಾನು ಫಿಲ್ಮ್ ಇಂಡಸ್ಟ್ರಿಗೆ ಬಂದ ಮೇಲೆ ನಾನು ಕನ್ನಡ ಕಲ್ತಿತ್ತು. ಅಂಡ್ ಮನೇಲಿ ತುಳು ಮಾತಾಡೋದು. ಅಂಡ್ ನನಗೆ ಏನಂದ್ರೆ ನಾನು ಬ್ಯಾಂಗ್ಳೂರಲ್ಲಿ ಕನ್ನಡ ಮಾತಾಡಕ್ ಸ್ಟಾರ್ಟ್ ಮಾಡಿದ್ದು. ಸೊ ಇಟ್ಸ್ ಅ ಮಿಕ್ಸ್ಚರ್. ನಾನೀಗ ಮಾತಾಡ್ಬೇಕಾದ್ರೆ ನಿಮ್ಗೂ ಗೊತ್ತಾಗುತ್ತೆ, ನಾನು ಬ್ಯಾಂಗ್ಳೂರ್ ಅವರು ಹೇಳಕ್ ಆಗಲ್ಲ, ಮಂಗ್ಳೂರ್ ಅವಳು ಹೇಳಕ್ ಆಗಲ್ಲ. ಸೊ ಇಟ್ಸ್ ಅ ಮಿಕ್ಸ್ಚರ್ ಆಫ್ ಡಿಫ್ರೆಂಟ್ ಆಕ್ಸೆಂಟ್. ಸೊ ನನಗೆ ಅವ್ರಿಗಿಂತ ಜಾಸ್ತಿ ನನಗೆ ಕಷ್ಟ ಆಗಿದೆ ಕ್ಯಾಚ್ ಮಾಡ್ಬೇಕಾದ್ರೆ. ಆಸ್ ಅ ಕೋ ಆಕ್ಟರ್ ಬ್ಯೂಟಿಫುಲ್. ಅಂದ್ರೆ ಹೆಂಗೆ ಅಂದ್ರೆ ಬ್ಯೂಟಿಫುಲ್ ಅದು ನೋಡ್ಲಿಕ್ಕೆ ಸರ್. ಆದ್ರೆ ಇಲ್ವಾ? ಅದು ಇಲ್ಲ, ಅದು ಸಹ ಇಲ್ಲ. ಓಕೆ. ಯಾವ ಥರ? ಆಸ್ ಅ ಬ್ಯೂಟಿಫುಲ್ ಆಕ್ಟ್ರೆಸ್. ಆ್ಯಂಡ್ ಅವ್ರ ಸೀನ್ ಮುಗಿದು ನನ್ನ ಅವ್ರ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನಂದು ಎಕ್ಸ್ಪ್ರೆಷನ್ ಬರಬೇಕಾದ್ರೆ ಅವ್ರ ಕ್ಯಾಮ್ರಾದಲ್ಲಿ ಅವ್ರ ಫೇಸ್ ಕಾಣದೇ ಇದ್ರು ನನಗೆ ಅದೇ ರೀತಿ ಎಕ್ಸ್ಪ್ರೆಷನ್ಸ್ ವಾಪಸ್ ಕೊಡೋರು ಅವ್ರು ಏನು ಮಾಡಿದರು. ಸೊ ಇಟ್ ವಾಸ್ ವೆರಿ ಈಸಿ ಟು ವರ್ಕ್ ವಿತ್ ಗುಡ್ ಆ್ಯಕ್ಟ್ರೆಸ್. ಕರೆಕ್ಟ್. ಇನ್ನು ಈ ಸಿನಿಮಾದಲ್ಲಿ ಆಲ್ಮೋಸ್ಟ್ ನನಗೆ ಅಂದರೆ ನಾವು ತುಳು ಸಿನಿಮಾಗಳನ್ನು ಜಾಸ್ತಿ ನೋಡಿರೋದ್ರಿಂದ ಆಲ್ಮೋಸ್ಟ್ ಒಂದು ತುಳು ಸಿನಿಮಾನೇ ಕನ್ನಡದಲ್ಲಿ ಡಬ್ ಮಾಡಿ ನೋಡಿದ ಒಂದು ಫೀಲ್ ಬರ್ತಾ ಇದೆ ಆ್ಯಕ್ಚುಲಿ ನನಗೆ ಟ್ರೈಲರ್ ನೋಡುವಾಗ. ಸೊ ಅಫ್ಕೋರ್ಸ್ ಈಗ ದೇವದಾಸ್ ಕಾಪಿಕಾಡ್ ಸರ್ ಕೂಡ ಒಂದು ಪಾತ್ರ ಮಾಡಿದ್ದಾರೆ, ಅರವಿಂದ್ ಬೋಳರ್ ಅವರು ಪಾತ್ರ ಮಾಡಿದ್ದಾರೆ. ಸೊ ಅವ್ರ ಜೊತೆಗೆಲ್ಲ ಆ್ಯಕ್ಟ್ ಮಾಡಿದ ಅನುಭವ ನಿಮಗೂ ಫಸ್ಟ್ ಟೈಮ್ ಇದು? ಸೊ ನನಗೆ ಅನ್ಫಾರ್ಚುನೇಟ್ಲಿ ನನಗೆ ದೇವದಾಸ್ ಸರ್ ಬಿಟ್ಟು ಬೇರೆ ಯಾರ ಜೊತೆ ನನ್ನ ಸ್ಕ್ರೀನ್ ಸ್ಪೇಸ್ ಶೇರ್ ಮಾಡಿಲ್ಲ. ಸೊ ಐ ಓನ್ಲಿ ಗಾಟ್ ಅನ್ ಆಪರ್ಚುನಿಟಿ ಟು ವರ್ಕ್ ವಿತ್ ದೇವದಾಸ್ ಸರ್, ಬಟ್ ದ್ಯಾಟ್ ವಾಸ್ ಅಮೇಸಿಂಗ್. ಯು ಹ್ಯಾವ್ ಟು ಆಸ್ಕ್ ಹಿಮ್. ಅವರೇ ಲಕ್ಕಿ ಪರ್ಸನ್ ಇಲ್ಲಿ, ಅವ್ರಿಗೆ ಎಲ್ಲರ ಜೊತೆ ಸ್ಕ್ರೀನ್ ಸ್ಪೇಸ್ ಶೇರ್ ಮಾಡಿ ಸಿಕ್ತು. ಹೇಳಿ ಸರ್. ಅಂದರೆ ಸ್ಟಾರ್ಟಿಂಗ್ ಭಯ ಆಗ್ತಾ ಇತ್ತು, ಬಟ್ ಮುಂಚೆ ಹೇಳಿದಾಗೆ ನಂಗೆ ವರ್ಕ್ಶಾಪ್ ಇದ್ದಾಗಿದ್ದ. ಸೊ ವರ್ಕ್ಶಾಪಲ್ಲಿ ಪ್ರತಿಯೊಬ್ಬರು ಆ್ಯಕ್ಟ್ರು ಬರೋರು ಸರ್. ವರ್ಕ್ಶಾಪಲ್ಲಿ ನನ್ನ ಜೊತೆ ಕೂತಿ ನನ್ನ ಡೈಲಾಗ್ಸ್ ಅವರು ರಿಹರ್ಸ್ ಮಾಡಿಕೊಂಡು ದೇ ಟು ಮೇಕ್ ಮೀ ಫೀಲ್ ಕಂಫರ್ಟಬಲ್. ಸೊ ಆ ಥರ ಆಗಿಂದ ಇಟ್ ವಾಸ್ ಗ್ರೇಟ್ ಎಕ್ಸ್ಪೀರಿಯನ್ಸ್. ನಾನು ಹೇಳಿದೆ ನಾನು ಟೊರೊಂಟೋಲ್ಲಿ ಕಲ್ತಿದ್ದು ಒಂದು ಲೆಕ್ಕ, ಆದರೆ ಇಲ್ಲಿ ಕರ್ತಿದ್ದೆ ಬೇರೆ ಲೆಕ್ಕ, ಆ ಥರ. ಕರೆಕ್ಟ್. ಸೊ ಮಂಗಳೂರಿದ್ದು ವೆದರ್ ಎಲ್ಲ ಸೆಟ್ ಆಯ್ತು ನಿಮಗೆ? ಫುಡ್ ಎಲ್ಲ ಹೇಗಿತ್ತು ಅಂತ? ಸರ್ ಫುಡ್ ಬೇಸಿಕಲಿ ನಾನು ಚೆನ್ನಾಗಿ ತಿಂತೆ, ಫುಡ್ ಸೂಪರ್ ಸೆಟ್ ಆಯಿತು. ಸೆಟ್ ಮಾಡಬೇಕಾದ್ರೆ ನಿಮ್ಗೆ ಗೊತ್ತಲ್ಲ, ಮಂಗಳೂರಲ್ಲಿ ಶೂಟಿಂಗ್ ಮಾಡೋದೇ ಬೇರೆ, ಬೆಂಗಳೂರಲ್ಲಿ ಶೂಟಿಂಗ್ ಮಾಡೋದೇ ಬೇರೆ. ಆ ಒಂದು ಬಿಸಿಲು, ಆ ಒಂದು ಉರಿ ಬಿಸಿಲು, ಅದೊಂದು ಗ್ರೇಟ್ ಎಕ್ಸ್ಪೀರಿಯನ್ಸ್ ಅಷ್ಟೇ. ಸೆಟ್ ಆಯ್ತು ಸರ್, ಇಟ್ ವಾಸ್ ಈಸಿ ಗೋಲ್. ಓಕೆ. ಇನ್ನು ಆ್ಯಕ್ಚುಲಿ ಈಗ ಮೇಲ್ನೋಟಕ್ಕೆ ಒಂದು ಹಾಸ್ಯ ಪ್ರಧಾನ ಸಿನಿಮಾ ಅಂತ ಅನ್ಸ್ಕೊಂಡ್ರು ಕೂಡ ಒಂದು ಅಂಡರ್ಲೈಯಿಂಗ್ ಒಂದು ಸೀರಿಯಸ್ ಲೈನ್ ಕೂಡ ಇದೆ ಆ್ಯಕ್ಚುಲಿ. ಅಂದರೆ ಯಾರೆಲ್ಲ ಯುವಕರು ಅಥವಾ ಯುವತಿಯರು ತಮ್ಮ ಏನೊಂದು ಯೂಶ್ವಲ್ ಒಂದು ಪಾತ್ ಇರುತ್ತೆ ಅದನ್ನು ಕ್ರಾಸ್ ಮಾಡಿ ಅಥವಾ ಏನೋ ನಾನು ಔಟ್ ಆಫ್ ದ ಬಾಕ್ಸ್ ಟ್ರೈ ಮಾಡ್ತೀನಿ ಅಂತ ಪ್ರಯತ್ನ ಪಡುವಂತಹ ಎಲ್ಲ ಯುವಕ ಯುವತಿಯರ ಒಂದು ಕಥೆ ಥರ ಇದು ಕಾಣುತ್ತೆ ಆ್ಯಕ್ಚುಲಿ. ಸೊ ಅದನ್ನು ಎಷ್ಟು ಟಚ್ ಮಾಡಿದರೆ ಅದು ಯಾಕೆ ಈ ಒಂದು ಸಿನಿಮಾಗೆ ಬೇಕಾಗುತ್ತೆ, ಎಷ್ಟರ ಮಟ್ಟಿಗೆ ಅದರ ಔಚಿತ್ಯ ಇದೆ ಅಂತ ಈ ಸಿನಿಮಾದಲ್ಲಿ?
ಸರ್ ಪುರುಷೋತ್ತಮ ಯಾರನ್ನು ರೆಪ್ರೆಸೆಂಟ್ ಮಾಡ್ತಾನೆ ಅಂದ್ರೆ ಪ್ರತಿ ಒಬ್ಬ ಯುವಕರು ಪುರುಷೋತ್ತಮ ರೆಪ್ರೆಸೆಂಟ್ ಮಾಡ್ತಾನೆ. ಓಕೆ ಸರ್ ಎಲ್ಲ ಒಂದು ಮಿಡಲ್ ಕ್ಲಾಸ್ ಮನೆಯಲ್ಲೂ ಇಲ್ಲ ಎಲ್ಲಾ ಮನೆಯಲ್ಲೂ ಒಬ್ಬನಿಗೆ ಆಸೆ ಇದ್ದೇ ಇರುತ್ತೆ ಸರ್. ಇಲ್ಲ ನಾನು ನಾರ್ಮಲಿ ನನಗೆ ಇರೋಕ್ಕಾಗಲ್ಲ, ನಾನು ಬೇರೆ ಏನಾದರೂ ಮಾಡಿ ನಮ್ಮ ಫ್ಯಾಮಿಲಿ ಇನ್ನೂ ನಾನು ದೊಡ್ಡ ಮಾಡಬೇಕು, ಹೆಚ್ಚು ಕೀರ್ತಿಗೆ ತಗೊಂಡು ಹೋಗ್ಬೇಕು ಅಂತ ಒಂದು ಆಸೆ ಇರ್ತದೆ. ಸೊ ಅದೇ ರೀತಿ ಪುರುಷೋತ್ತಮನಿಗೆ ಆಸೆ. ಆದರೆ ಮಿಡಿಲ್ ಕ್ಲಾಸ್ ಲೈಫಲ್ಲಿ ಏನಾಗ್ತದೆ, ಒಂದನ್ನು ಪಡ್ಕೋಬೇಕು ಅಂದರೆ ಇನ್ನೊಂದನ್ನು ಬಿಡಬೇಕಾಗ್ತದೆ, ಅದನ್ನು ಪಡ್ಕೋಬೇಕಂದ್ರೆ ಇನ್ಯಾವುದನ್ನೋ ಬಿಡಬೇಕಾಗ್ತದೆ. ಸೊ ಆ ಒಂದು ಜರ್ನಿ ಇದೆಯಲ್ಲ, ಸೊ ಆ ಒಂದು ಜರ್ನಿ ಪ್ರತಿ ಒಬ್ರಿಗೂ ಕನೆಕ್ಟ್ ಆಗ್ತದೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಮತ್ತೆ ನಮ್ಗೆ ಡ್ರೀಮ್ಸ್ ಇದ್ರೆ ಕಾನ್ಫ್ಲಿಕ್ಟ್ಸ್ ಅದ್ರ ಜೊತೆ ಬರುತ್ತೆ. ಅಂದ್ರೆ ತುಂಬಾ ಈಗ ನಮ್ಗೆ ಆಕ್ಟರ್ ಆಗ್ಬೇಕಾದ್ರೆ ಎಷ್ಟೊಂದು ಥಿಂಕಿಂಗ್ ಔಟ್ ಆಫ್ ದ ಬಾಕ್ಸ್ ತುಂಬಾ, ಈಗ ನಿಮ್ಗೂ ಈಗ ಇಫ್ ಇಟ್ಸ್ ನಾಟ್ ಸಮಥಿಂಗ್ ಮೇನ್ ಸ್ಟ್ರೀಮ್ ತುಂಬಾ ಕಾನ್ಫ್ಲಿಕ್ಟ್ಸ್ ಇರುತ್ತೆ. ಸೊ ಅದನ್ನ ಹೆಂಗೆ ಓವರ್ಕಮ್, ಅದು ಏನ್ ಕಾನ್ಫ್ಲಿಕ್ಟ್ಸ್ ಇದೆ ಹೆಂಗ್ ಓವರ್ಕಮ್ ಮಾಡ್ತಾನ ಇಲ್ವಾ, ದಟ್ಸ್ ವಾಟ್ ದ ಫಿಲ್ಮ್ ಇಸ್ ಅಬೌಟ್. ಓಕೆ, ರಿಷಿಕಾ ನಾಯಕ್ ಅವರಿಗೆ ಆ್ಯಕ್ಚುಲಿ ಈಗ ನೀವು ಜೂನಿ ಫಿಲಮ್ ಮೂಲಕ ಒಂದು ಸ್ಟ್ಯಾಂಡರ್ಡ್ಸ್ನ ಸೆಟ್ ಮಾಡಿದ್ದೀರಾ, ಅಂದರೆ ನಿಮ್ಮ ಪರ್ಫಾರ್ಮೆನ್ಸ್ ಮೂಲಕ. ಇದರಲ್ಲಿ ಓಕೆ ಅಫ್ಕೋರ್ಸ್ ವಿ ನೋ ದಟ್ ನೀವು ಪುರುಷೋತ್ತಮನ ಒಬ್ಬ ಲವ್ ಇಂಟ್ರೆಸ್ಟ್ ಅಂತ ಗೊತ್ತು ನಮಗೆ. ಅದು ಬಿಟ್ಟು ತುಂಬ ಚಾಲೆಂಜಿಂಗ್ ಅನ್ಸಿದ್ದು ಏನು ನಿಮಗೆ ಈ ರೋಲ್ ಪ್ಲೇ ಮಾಡೋದಕ್ಕೆ? ಸೊ ನಾನು ಪುರುಷೋತ್ತಮ ಶೂಟ್ ಮಾಡಿದ್ದು ಜೂನಿಗಿಂತ ಮುಂಚೆ. ಆ್ಯಂಡ್ ಇಫ್ ಹ್ಯಾವ್ ಟು ಬಿ ಆನೆಸ್ಟ್, ನನಗೆ ತುಂಬ ಅಂದರೆ ಜೂನಿಗೆ ವಿ ಹ್ಯಾಡ್ ಅ ವೆರಿ ಎಕ್ಸ್ಟೆನ್ಸಿವ್ ಆಡಿಷನ್, 3-4 rounds ಆಡಿಷನ್ ನನಗೆ ಕೊಡಬೇಕಾಯಿತು. ದ ಕ್ಯಾರೆಕ್ಟರ್ ಡಿಮಾಂಡೆಡ್ ದಟ್. ಸೊ ಜಸ್ಟ್ 3-4 months ಜೂನಿ ಮಾಡೋ 3-4 months ಮುಂಚೆ ನಾನು ಪುರುಷೋತ್ತಮ ಪ್ರಸಂಗ ಮಾಡಿದೆ. ಸೊ ನನಗೆ ಐ ಫೀಲ್ ಲೈಕ್ everything that I took to Juni was everything I got and I learned from Purushottama. So ತುಂಬಾ ಕಲಿಯೋಕೆ ಸಿಕ್ತು. It was my first time on the set. ಅವ್ರಿಗೂ ಅಂದ್ರೆ ಫಸ್ಟ್ ಟೈಮ್ ಆಸ್ ಅ ಮೇನ್ ಲೀಡ್. ಸೊ ನಮಗೆ ತುಂಬಾ ದೇವದಾಸ್ ಅವ್ರಿಂದ ತುಂಬಾ ಕಲಿಯೋಕೆ ಸಿಕ್ತು. ಅಂಡ್ ದಟ್ ಇಸ್ ಮೈ ಬಿಗ್ಗೆಸ್ಟ್ ಟೇಕ್ ಅವೇ ಫ್ರಮ್ ದಿಸ್ ಫಿಲ್ಮ್. ಕರೆಕ್ಟ್. ಆ್ಯಕ್ಚುಲಿ ಅದೇ ಈಗ ಈ ಒಂದು ಸಿನಿಮಾದಲ್ಲಿ ಅದೇ ನೀವು ಅಂಡರ್ಲೈಯಿಂಗ್ ಅದೊಂದು ಕಾನ್ಸೆಪ್ಟ್ ಅಂದರೆ ಔಟ್ ಆಫ್ ದ ಬಾಕ್ಸ್ ಯೋಚನೆ ಮಾಡಿ ಏನೋ ಒಂದು ಹೊಸದು ಮಾಡಬೇಕು ಅಂತ ಅಂದ್ಕೊಳ್ಳುವಂತಹ ಯುವಕರಿಗೆ ಇದು ಪ್ರೇರಣೆ ಆಗುತ್ತೆ ಈ ಸಿನಿಮಾ. ಸೊ ಆನ್ ದ್ಯಾಟ್ ನೋಟ್ ಆ್ಯಕ್ಚುಲಿ ನಿಮ್ಮ ಲೈಫ್ಗಳಲ್ಲಿ ನೀವು ಆ್ಯಕ್ಚುಲಿ ಔಟ್ ಆಫ್ ದ ಬಾಕ್ಸ್ ಈಗ ಮಾಡ್ತಿರುವಂತಹ ಸಿನಿಮಾಗಳೇ ಆಗಿರ್ಬೋದು, ಬಹುಶಃ ಅದು ಕೂಡ ಹೌದು ಅಂತ ಅನ್ಸುತ್ತೆ. ಅಂದರೆ ಔಟ್ ಆಫ್ ದ ಬಾಕ್ಸ್ ನೀವು ಪ್ರಯತ್ನ ಮಾಡಿ ಮಾಡ್ತಾ ಇರುವಂಥದ್ದು ಆ್ಯಕ್ಚುಲಿ ಅಂದರೆ ಸಿನಿಮಾ ಕ್ಷೇತ್ರಕ್ಕೆ ಎಂಟ್ರಿ ಕೊಟ್ಟಿರೋದೇ ಆ್ಯಕ್ಚುಲಿ ಔಟ್ ಆಫ್ ದ ಬಾಕ್ಸ್ ಅಂತ ಅನ್ಕೋಬೋದು. ಹೌದು. ಸೊ ಅಂದರೆ ಅದಕ್ಕೆ ಎಷ್ಟು ಚಾಲೆಂಜಸ್ನ ಫೇಸ್ ಮಾಡಬೇಕಾಗಿ ಬಂತು ಅಂದರೆ ಬೇಸಿಕಲಿ ಮನೆಯವ್ರನ್ನ ಒಪ್ಪಿಸ್ಬೇಕಾಗಿರುತ್ತೆ ಫಸ್ಟಿಂದನೇ ಸಪೋರ್ಟ್ ಇತ್ತಾ ಮನೆಯಲ್ಲಿ ಅಥವಾ ಹೇಗೆ ಅಂತ ನಿಮ್ಮಿಬ್ಬರಿಗೂ? ಸರ್ ನಮ್ಮ ಮನೆಯಲ್ಲಿ ನಮ್ಮ ತಂದೆ ಹೇಳ್ತಿದ್ದೆ ಒಂದೇ ಸರ್, ನಾನು ಇಷ್ಟೇ ಮಾರ್ಕ್ಸ್ ತಗೊಂಬ ಅಷ್ಟೇ ಮಾರ್ಕ್ಸ್ ತಗೊಂಬ ಅಂತ ಇಲ್ಲ, ಒಳ್ಳೆ ವ್ಯಕ್ತಿ ಆಗಿರ್ಬೇಕು ಸೊಸೈಟಿಯಲ್ಲಿ ಅಂತ. ಈಗ ನನಗೆ ನನಗೆ ಆ್ಯಕ್ಚುಲಿ ಚಿಕ್ಕ ವಯಸ್ಸಲ್ಲೇ ನನಗೆ ಸೀರಿಯಲ್ಗೆಲ್ಲ ಚಾನ್ಸ್ ಬರ್ತಾ ಇತ್ತು. ನಾನು ರಂಗಭೂಮಿ ಮಾಡ್ತಾ ಇದ್ನಲ್ಲ, ಅಲ್ಲಿ ಆಡಿಷನ್ಸ್ನೆಲ್ಲ. ಬಟ್ ಇಲ್ಲ, ಇವರು ಬೇಸಿಕ್ ಎಜುಕೇಶನ್ ಆಗಲಿ ಅಂತ. ಬೇಸಿಕ್ ಎಜುಕೇಶನ್ ಆಗೋವರೆಗೂ ಒಂದು ರಿಸ್ಟ್ರಿಕ್ಟ್ ಇತ್ತು ಹೊರತು ನಾನು ಲಾ ಮಾಡ್ತಿದ್ದೆ, ನಾನು ಡಿಸ್ಕಂಟಿನ್ಯೂ ಮಾಡ್ಬಿಟ್ಟು ನಾನು ಟೊರೊಂಟೊ ಫಿಲ್ಮ್ ಸ್ಕೂಲ್ಗೆ ಹೋಗಿ ನಾನು ಸ್ಟಡಿ ಮಾಡ್ತಿರೋದಾಗ ಈ ಸಪೋರ್ಟೆಡ್ ಮೀ. ಸೊ ಫ್ಯಾಮಿಲಿ ಕಡೆ ನನಗೆ ತುಂಬ ಸಪೋರ್ಟ್ ಸಿಕ್ಕಿದೆ ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ ಫಾರ್ ದಟ್. ಕರೆಕ್ಟ್. ನಿಮಗೆ? ಸೊ ನನಗೆ ಏನಂದರೆ, ನಾನು ಆಸ್ ಐ ಸೆಡ್, ನಾನು ತುಂಬ ಟೈಮ್ ಹೇಳಿ ಇರಲಿಲ್ಲ ಮನೆಯಲ್ಲಿ ನನಗೆ ಆ್ಯಕ್ಟರ್ ಆಗಬೇಕಂತ. ನನಗೆ ಈಗಲೂ ನೆನಪಿದೆ, ನಾನು 12th ಇದ್ದಾಗ ಫಸ್ಟ್ ಟೈಮ್ ನನ್ನ ಅಮ್ಮನಿಗೆ ಹೇಳಿದ್ದೆ ನನಗೆ ಆ್ಯಕ್ಟರ್ ಆಗಬೇಕಂತ. ಆ್ಯಂಡ್ ಶಿ ಹ್ಯಾಡ್ ಸೆಡ್ ನೋ. ಸೊ ಅದಾದಮೇಲೆ ಇಂಜಿನಿಯರಿಂಗ್ ಮಾಡ್ಬೇಕು. ಸೊ ಏನಂದರೆ ಮನೇಲಿ ಎವ್ರಿಬಡಿ ವಾಸ್ ಅಕಾಡೆಮಿಕ್ಲಿ ಓರಿಯೆಂಟೆಡ್. ಸೊ ನಾನು ಐ ವಾಸ್ ಆಲ್ಸೋ ಗುಡ್ ಸ್ಟೂಡೆಂಟ್, ಸೈನ್ಸ್ ಮಾಡ್ತಿದ್ದೆ 11th 12th ಅಲ್ಲಿ. ಸೊ it was a very organic process to get into engineering. ನನ್ನ ಅಕ್ಕನ ಥರ. ಆ್ಯಂಡ್ ಇಂಜಿನಿಯರಿಂಗ್ ಮಾಡಬೇಕಾದ್ರೆ ನಾನು ಯಾವುದೋ ಒಂದು ಪ್ಯಾಜೆಂಟ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೆ. ಆ್ಯಂಡ್ ಐ ರಿಮೆಂಬರ್ ಈವನ್ ದೆನ್, ಅಂಡ್ ಐ ಹ್ಯಾವ್ ಎಕ್ಸ್ಪೀರಿಯನ್ಸ್ ದಟ್ ಈವನ್ ನೌ ವೆನ್ ಐ ವಾಸ್ ಜೂನಿ ರಿಲೀಸ್ ಆಗಬೇಕಾದ್ರೆ ನನ್ನ ಫ್ಯಾಮಿಲಿ ಅಷ್ಟೇ ಅಲ್ಲ, ನನ್ನ ಎಕ್ಸ್ಟೆಂಡೆಡ್ ಫ್ಯಾಮಿಲಿ ರಿಲೇಟಿವ್ಸ್ ಎಲ್ಲ ಬೇರೆಯವ್ರು ದೇವ್ ಆಲ್ ಮೇಡ್ ಇಟ್ ಅ ಪಾಯಿಂಟ್ ಟು ಗೋ ಆ್ಯಂಡ್ ವಾಚ್ ಮೈ ಫಿಲ್ಮ್. ಸೊ ಆ ಥರ ಒಂದು ಸಪೋರ್ಟ್, ದಟ್ ಕೈಂಡ್ ಆಫ್ ಲವ್ ನನಗೆ ಆ ಟೈಮ್ ಆ ಪ್ಯಾಜೆಂಟ್ ಪಾರ್ಟಿಸಿಪೇಟ್ ಮಾಡಬೇಕಾದ್ರೂ ಐ ಗಾಟ್ ದಟ್ ಕೈಂಡ್ ಆಫ್ ಸಪೋರ್ಟ್ ಫ್ರಮ್ ಮೈ ಎಕ್ಸ್ಟೆಂಡೆಡ್ ಫ್ಯಾಮಿಲಿ. ಸೊ ಅವಾಗ ಅಮ್ಮಗೆ ಸ್ವಲ್ಪ ಥಾಟ್ ಪ್ರಾಸೆಸ್ ಸ್ವಲ್ಪ ಚೇಂಜ್ ಆಗೋದು ಸ್ಟಾರ್ಟ್ ಆಯಿತು. ದಟ್ ಶಿ ಬಿಕೇಮ್ ಮೋರ್ ಆಕ್ಸೆಪ್ಟಿಂಗ್ ಆಫ್ ಇಟ್. ಬಟ್ ಅವಾಗ ಒಂದು ಕಂಡೀಷನ್ ಹಾಕಿದ್ರು, ಇಂಜಿನಿಯರಿಂಗ್ ಕಂಪ್ಲೀಟ್, ನನಗೆ ಆ ಪರ್ಮಿಷನ್ ಸಿಕ್ಕಿಲ್ಲ, ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡಿದ್ಮೇಲೆ ಯು ಕ್ಯಾನ್ ಲೈಕ್ ಏನು ಬೇಕಾದ್ ಮಾಡ್ಬೋದು ಅಂತ. ಬಟ್ ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡಿದ್ಮೇಲೆ ವೆನ್ ಐ ಸ್ಟಾರ್ಟೆಡ್ ಮೈ ಥಿಯೇಟರ್, ಆವಾಗ ಫ್ಯಾಮಿಲಿಯಿಂದ ಫುಲ್ ಸಪೋರ್ಟ್. ನನ್ನ ಅಕ್ಕ ಆಗಲಿ ನನ್ನ ಅಮ್ಮ ಆಗಲಿ, ಲೈಕ್ ಐ ಹ್ಯಾಡ್ ಫುಲ್ ಸಪೋರ್ಟ್ ಫ್ರಮ್ ದ ಫ್ಯಾಮಿಲಿ. ಸೊ ನನಗೆ ಸ್ಟ್ರಗಲ್ ಏನ್ ಇದೆ ಅಂದ್ರೆ, ಇಟ್ ಇಸ್ ನಾಟ್ ವಿತ್ ದ ಫ್ಯಾಮಿಲಿ ಬಟ್ ಆಸ್ ಎನ್ ಆಕ್ಟರ್ ಟು ಡಿಸ್ಕವರ್ ಮೈ ಸೆಲ್ಫ್. ನನ್ಗೆ ಏನ್ ಇಷ್ಟ, ನನ್ಗೆ ಏನ್ ಬೇಕು ಲೈಫ್ ಇಂದ, ಈ ವರ್ಕ್ ಇಂದ ಏನ್ ಬೇಕು ಅಂತ. ಲೈಕ್ ರೈಟ್ ನೌ ಐ ನೋ ವಾಟ್ ಐ ವಾಂಟ್ ಟು, ದ ಕೈಂಡ್ ಆಫ್ ವರ್ಕ್ ಐ ವಾಂಟ್ ಟು ಡೂ, ದ ಕೈಂಡ್ ಆಫ್ ಫಿಲ್ಮ್ಸ್ ಐ ವಾಂಟ್ ಟು ಬಿ ಅ ಪಾರ್ಟ್ ಆಫ್. ಸೊ ಆ ಡಿಸ್ಕವರಿ ಪ್ರಾಸೆಸ್, ತುಂಬಾ ಹರ್ಡಲ್ಸ್ ಬಂದ ಮೇಲೆ ಐ ಹ್ಯಾಡ್ ಟು ಡಿಸ್ಕವರ್ ವಾಟ್ ಐ ವಾಂಟೆಡ್ ಫ್ರಮ್ ದಿಸ್ ಫೀಲ್ಡ್. ಅಂದರೆ ಇನ್ ಟರ್ಮ್ಸ್ ಆಫ್ ಆಪರ್ಚುನಿಟೀಸ್ ಈಗ ನಿಮಗೆ ಲೈಫ್ ಪೂರ ನಿಮಗೆ ಸಿಗ್ತಾ ಇರುತ್ತೆ ಅನ್ನೋ ನಂಬಿಕೆ ಕೂಡ ಇದೆ ನಿಮಗೆ? ಇದೆ. ಅಂದ್ರೆ
ಟಚ್ ವುಡ್ I've been very lucky also. ನನಗೆ Okay. ಜೂನಿ ರಿಲೀಸ್ ಆಗೋ ಮುಂಚೆ ಜೂನಿಂದ ಹೋಪ್ ಏನಿತ್ತ ಅಂದ್ರೆ ಒಳ್ಳೆ ಪಾತ್ರಗಳು ಸಿಗುತ್ತೆ. Because after Juni, I'm like, okay, people will see me as a performer. Correct. ಆ ತರ ಒಂದು ಹೋಪ್ ಇತ್ತು. I do not know what the end result is going to be, but ಅದೊಂದು ಹೋಪ್ ಇತ್ತು. But Juni release ಆಗೋ ಮುಂಚೆ I've gotten really good scripts, Okay. which I will be working on this year. So I really think God ತುಂಬಾ ಆ ಮಟ್ಟದಲ್ಲಿ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ತುಂಬಾ ಅಂದ್ರೆ he's given me his blessings. But yeah, so ನನಗೆ primarily ಕ್ಯಾರೆಕ್ಟರ್ ಚೆನ್ನಾಗಿರ್ಬೇಕು, ಕತೆ ಚೆನ್ನಾಗಿರ್ಬೇಕು, and it has to be a story I resonate with. ಇಲ್ಲಾಂದ್ರೆ I don't do the film. ಕರೆಕ್ಟ್. ಇನ್ನು ಆ್ಯಕ್ಚುಲಿ ಅಜಯ ಪೃಥ್ವಿ ಅವರಿಗೆ ಒಂದು ಡೈರೆಕ್ಟ್ ಪ್ರಶ್ನೆ ಅಷ್ಟೇ. ಈಗ ನಾಟ್ ಔಟ್ ಅನ್ನೋಂತಹ ಒಂದು ಸಿನಿಮಾದಲ್ಲಿ ನೀವು ಆ್ಯಕ್ಚುಲಿ ಒಂದು ಚಿಕ್ಕ ರೋಲ್ ಮಾಡಿದ್ದೀರಾ, ಅಥವಾ ಕಿಸ್ ಅನ್ನೋ ಸಿನಿಮಾ, ಅಥವಾ ಇನ್ನೊಂದು ಈಗ ಮೆಹಬೂಬಾ ಅನ್ನುವಂತಹ ಸಿನಿಮಾದಲ್ಲಿ ಪಾತ್ರ ಮಾಡಿದ್ದೀರಾ. ಸ್ವಲ್ಪ ನಾವು ಅಂದರೆ ಏನೋ ಒಂದು ಸ್ವಲ್ಪ ನೋಡ್ಕೊಂಡು ಬರಬೇಕಲ್ಲ ಇಲ್ಲ ಹಾಗೆ. ಸೊ ಈಗ ಫಸ್ಟ್ ಟೈಮ್ ಒಂದು ಡೆಬ್ಯೂ ಅಂದರೆ ಲೀಡ್ ಆಗಿ ಡೆಬ್ಯೂ ಮಾಡ್ತಾ ಇರೋದ್ರಿಂದ ಅಫ್ಕೋರ್ಸ್ ನಾಟ್ ಔಟಲ್ಲಿ ನೀವು ಮಾಡಿದ್ದೀರಾ. ಇದರಲ್ಲಿ ಸೋಲೋ ಅಂದರೆ ಡೆಬ್ಯೂ ಆಗಿ ಮಾಡ್ತಾ ಇರುವಾಗ ಇವತ್ತಿನ ಕಾಲಘಟ್ಟದಲ್ಲಿ ಅಂದರೆ ರಿಲೀಸ್ ಆಗ್ತಾ ಇರುವಂತಹ ಸಿನಿಮಾಗಳ ನಂಬರ್ಸ್ ಆಗಿರ್ಬೋದು, ಅಥವಾ ಜನ ಅದನ್ನು ರಿಸೀವ್ ಮಾಡ್ತಿರೋ ರೀತಿ ಆಗಿರ್ಬೋದು, ಅಂದರೆ ಲಾಂಜಿವಿಟಿ ಎಷ್ಟರ ಮಟ್ಟಿಗೆ ಒಬ್ಬ ಹೊಸ ಡೆಬ್ಯೂಟೆಂಟಿಗೆ ಎಷ್ಟು ಮಟ್ಟಿಗೆ ಲಾಂಜಿವಿಟಿ ಇರುತ್ತೆ, ಅಥವಾ ಯಾವ ರೀತಿ ರಿಸೆಪ್ಷನ್ ಇರುತ್ತೆ ಅಂತ ನಿಮಗೆ ನಂಬಿಕೆ ಇದೆ? ಜನಗಳು ಯಾವ ರೀತಿ ರಿಸೀವ್ ಮಾಡ್ಬೋದು? ಅಂದರೆ ನೀವು ನೋಡಿರ್ಬೋದು ಲಾಸ್ಟ್ ವೀಕ್ ಆಲ್ಮೋಸ್ಟ್ 12 ಸಿನಿಮಾಸ್ ರಿಲೀಸ್ ಆಗಿದೆ. ಅದರ ಹಿಂದಿನ ವೀಕ್ 13 ಸಿನಿಮಾ ಆಲ್ಮೋಸ್ಟ್ ಲೈಕ್ ಅಂದರೆ ರಿಲೀಸ್ ಆಗಿ ಫ್ರೈಡೇ ಸ್ಯಾಟರ್ಡೇ ಸಂಡೇಗೆ ಔಟ್ ಆಫ್ ಥಿಯೇಟರ್ಸ್. ಆಲ್ಮೋಸ್ಟ್ ಅಂದರೆ ಈಗ 11ನಲ್ಲಿ ಒಂದು ಆಲ್ಮೋಸ್ಟ್ 5ರಿಂದ 6 ಸಿನಿಮಾ ಔಟ್ ಆಫ್ ಥಿಯೇಟರ್ಸ್ 2 ದಿನಕ್ಕೆ. ಸೊ ಹೆಂಗೆ ರಿಸೀವ್ ಮಾಡ್ತಾರೆ, ಯಾವ ರೀತಿ ಸಿನಿಮಾಗಳನ್ನು ಮಾಡ್ತಾ ಹೋಗಬೇಕು ಜನರನ್ನ ಅಟ್ರಾಕ್ಟ್ ಮಾಡೋದಕ್ಕೆ, ಇದ್ರ ಬಗ್ಗೆ ಎಲ್ಲ ಏನು ಯೋಚನೆ ಮಾಡಿದ್ದೀರಾ ನೀವು ಅಂತ? ಸರ್ ಮೊದಲು ಅಂದರೆ ನಾನು ಹೇಳ್ಬೋದೋ ಇಲ್ವೋ ಈ ಮಾತು ನನಗೆ ಗೊತ್ತಿಲ್ಲ, ತಪ್ಪಿದ್ರೆ ಕ್ಷಮೆ ಇರಲಿ. ಓಕೆ ಸರ್, ಮೊದಲನೇದಾಗಿ ಹೇಳೋದೇನೆಂದರೆ ಸರ್, ಫಸ್ಟು ಒಂದು ಮೂವಿ ಮಾಡಬೇಕಾದ್ರೆ ಫಸ್ಟು ನೀವು ಆ್ಯಕ್ಟರ್ ಅಂತ ಪ್ರೂವ್ ಆಗಬೇಕು. ಒಂದು ಒಳ್ಳೆ ಆ್ಯಕ್ಟರ್ ನೀನು ಅಂತ ಪ್ರೂವ್ ಆದರೆ ಆಟೋಮೆಟಿಕ್ ನಿಮ್ಮ ಒಂದು ಜರ್ನಿ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಸರ್ ಫಸ್ಟ್ ಮೂವಿಲಿ ಡಾಮ್ ಡೂಮ್ ಅದು ಡ್ಯಾನ್ಸು, ಸೊ ಈ ಥರ ಬಂದವರು ಇದ್ದಾರೆ ಸರ್, ನಾನು ಹೇಳ್ತಾ ಇಲ್ಲ. ಬಟ್ ಎಷ್ಟು ಅಂತ ಜನ ನೋಡ್ತಾರೆ? ಆಮೇಲೆ ರೈಟ್ ಸರ್, ಹೌದು, ಎಷ್ಟು ಅಂತ ಜನ ನೋಡ್ತಾರೆ? ನಾನು ಬಂದಿರೋದೇನಕ್ಕೆ ಇಂಡಸ್ಟ್ರಿಗೆ ಅಂತ ಒಂದು ಪಾಯಿಂಟ್ ಆಫ್ ವ್ಯೂ ಇರಬೇಕು ಸರ್. ಅಂದರೆ ಒಂದು ಪಾಯಿಂಟ್ ಇರಬೇಕು. ನಾನು ಬಂದಿರೋದು ಒಬ್ಬ ಕ್ಯಾರೆಕ್ಟರ್ ಆರ್ಟಿಸ್ಟ್ ಆಗೋಕ್ಕೆ, ಒಬ್ಬ ಒಳ್ಳೆ ನಟನಾಗಿ ಲಾಂಗ್ ಆಗಿ ಇರೋಕ್ಕೆ. ಓಕೆ, ನನ್ನ ಫಿಲಮ್ಮು ನಾನು ಏಕೆ ನೋಡಬೇಕು ಅಂತ ಹೇಳಿದ್ರೆ ಸರ್, ಇದರಲ್ಲಿ ನಿಮಗೆ ಒಂದು ಡಿಫ್ರೆಂಟ್ ಕಾನ್ಸೆಪ್ಟ್ ಇದೆ ಸರ್. ನಿಮ್ಮ ಲೈಫ್ನ ನೀವು ನೋಡ್ತೀರಾ, ನಿಮ್ಮ ಲೈಫ್ ನೀವು ಅಂದರೆ ಸಿನಿಮಾ ನನಗೆ ನಂಬಿಕೆ ಏನಂದರೆ ಸಿನಿಮಾ 5 ನಿಮಿಷ ಆಗಿದ ನಂತರ ನೀವು ಕನೆಕ್ಟ್ ಆಗ್ತೀರಾ, ಇದು ನಿಮ್ಮದೇ ಸಿನಿಮಾ ಅಂತ ನೋಡ್ತೀರಾ. ಓಕೆ ಸರ್, ಇಲ್ಲಿ ಬೇರೆ ಇದರಲ್ಲಿ ಒಬ್ಬ ನಟನಾದರೆ ಮೋಸ್ಟ್ಲಿ ಅವ್ರು ಕನೆಕ್ಟ್ ಆಗ್ಬೋದು, ಬಟ್ ಇದರಲ್ಲಿ ಪುರುಷೋತ್ತಮ ಮಾಡೋದು ನಿಮ್ಮ ಲೈಫಲ್ಲಿ ನೀವು ಮಾಡೋಕ್ಕೂ ಸಾಧ್ಯ ಸರ್. ಓಕೆ, ಅರ್ಥ ಆಯ್ತು ನಾನು ಏನು ಹೇಳ್ತೀನಿ. ಸೊ ಹಾಗಾಗಿ ನಾನು ಸ್ವಲ್ಪ ಒಂದು ವಿಭಿನ್ನ ನನ್ನ ಸಿನಿಮಾ ಜನ ತಗೊಳ್ತಾರೆ ಅವ್ರಿಗೆ ಅಂತ ನನಗೆ ಒಂದು ನಂಬಿಕೆ ಇದೆ ಸರ್. ಓಕೆ, ಎಸ್. ಇನ್ನು ಆ್ಯಕ್ಚುಲಿ ರಶಿಕಾ ನಾಯಕ್ ಅವ್ರ ವಿಷಯಕ್ಕೆ ಬರೋದಾದರೆ, ಫ್ಲಿಪ್ಕಾರ್ಟ್ ಆ್ಯಡ್ಸಲ್ಲಿ ಆ್ಯಕ್ಚುಲಿ ರಣಬೀರ್ ಕಪೂರ್ ಅವ್ರ ಜೊತೆಗೆ ಆ್ಯಕ್ಟ್ ಮಾಡಿದ್ದೀರಾ. ಸೊ ಹೆಂಗಿತ್ತು ರಣಬೀರ್ ಕಪೂರ್ ಜೊತೆಗೆ ಆ್ಯಕ್ಟ್ ಮಾಡಿದ ಅನುಭವ? Oh my God, I was so nervous. ಅವಾಗ ನಾನು ಆ ಟೈಮಲ್ಲಿ ಮೋಸ್ಟ್ಲಿ ಆಡ್ಸ್ ಮಾಡ್ತಿದ್ದೆ. I was auditioning for films, but ಅಂದ್ರೆ ಸೆಟ್ ಅಲ್ಲಿ ಹೋಗ್ಬೇಕಾದ್ರೆ it was mostly ads. ಸೊ ಅದು ಆ ಆಪರ್ಚುನಿಟಿ ಹೆಂಗ್ ಸಿಕ್ತಂತೆ ನನ್ಗೆ ಈಗಲೂ ಗೊತ್ತಿಲ್ಲ. ಸೊ ನಾನು 1 month ಮುಂಚೆ ಫ್ಲಿಪ್ಕಾರ್ಟ್ ಆಡ್ ಮಾಡು 1 month ಮುಂಚೆ ಆ ಸೇಮ್ ಏಜೆನ್ಸಿಗೆ ಇನ್ನೊಂದು ಬ್ರ್ಯಾಂಡ್ಗೆ ಆಡಿಷನ್ ಕೊಟ್ಟಿದ್ದೆ. He liked it, he confirmed the casting director, but ಏನೋ for some reason ನಾನು ಸೆಲೆಕ್ಟ್ ಆಗಿರ್ಲಿಲ್ಲ. And he just messaged ನನಗೆ ನಿಮ್ಮ ಆಡಿಷನ್ ತುಂಬಾ ಇಷ್ಟ ಆಯ್ತು, I will get back to you soon. ಸೊ ಫ್ಲಿಪ್ಕಾರ್ಟ್ ಆಡ್ಗೆ ನಾನು ಆಕ್ಚುಲಿ ಆಡಿಷನ್ ಕೊಟ್ಟಿರ್ಲಿಲ್ಲ. ಅವ್ರು ಜಸ್ಟ್ ಮೆಸೇಜ್ ಮಾಡಿದ್ರು, ನೀವು ಅವೈಲಬಲ್ ಇದ್ದೀರಾ. ಆಕ್ಚುಲಿ ಇಟ್ ವಾಸ್ ಆನ್ ದಿವಾಲಿ, ಜಸ್ಟ್ ಡೇ ಆಫ್ಟರ್ ದಿವಾಲಿ ವಾಸ್ ಶೂಟ್. ಸೊ ಅವೈಲಬಲ್ ಇದ್ದೀನಿ. ನನಗೆ ಯಾರ್ದು ಏನು ಆಡ್ ಅಂತಾನು ಗೊತ್ತಿರ್ಲಿಲ್ಲ. ಆ್ಯಂಡ್ ದೆನ್ ಆಡಿಷನ್ ಸೀನ್ ಪೀಪಲ್ ಶೇರ್ ಮಾಡಿದ್ರು. ಆಡಿಷನ್ ಕೇಳಿರ್ಲಿಲ್ಲ, ಈ ತರ ನಿಮ್ದು 2-3 ಫಿಲ್ಮ್ಸ್ ಇರುತ್ತೆ, ಈ ತರ ಮಾಡ್ಬೇಕಂತ. ಐ ವಾಸ್ ಲೈಕ್ ಓಕೆ. ಅಲ್ಲಿ ಆರ್ ಕೆ ಮತ್ತೆ AB ಅಂತ ಬಂದಿದ್ರು. ನನಗೆ ಒಂದು half an hour 45 minutes ಆದ್ಮೇಲೆ ನನಗೆ ಗೊತ್ತಾಯ್ತು, ಓ ಇಟ್ಸ್ ಫ್ಲಿಪ್ಕಾರ್ಟ್ ಆಡ್ಸ್, ಆಲಿಯಾ ಭಟ್ ಅಂಡ್ ರಣಬೀರ್ ಕಪೂರ್. ಸೊ ತುಂಬಾ ಅಂದ್ರೆ I couldn't contain my excitement ಅಂದ್ರೆ ಆ ಟೈಮಲ್ಲಿ. ಆ್ಯಂಡ್ ಇವನ್ ಸೆಟ್ ಅಲ್ಲಿ ಹೋಗಿ ಶೂಟ್ ಬಾಂಬೆಯಲ್ಲಿತ್ತು. ಸೊ ಅಲ್ಲಿ ಹೋಗ್ಬೇಕಾದ್ರೆ ಓಕೆ ಗೊತ್ತಿತ್ತು ಮೀಟ್ ಮಾಡ್ತೀನಂತ ಅವನ. ಐ ಮೀನ್ I'll get a chance to interact with them. I remember when Ranveer just walked in, like he was the first one to come and he walked. I felt like I was not in this world.
ಏನೋ I've been sucked into TV and I'm watching him. ಅಂದ್ರೆ ಟಿವಿಯಲ್ಲಿ ಹೆಂಗ್ ಕಾಣ್ತಾರೆ ಅವ್ರು ಹಂಗೆ ರಿಯಲ್ ಅಲ್ಲೂ ಹಂಗೆ ಕಾಣ್ತಾರೆ. And I was just like okay, and I got very nervous. I was very quiet. ಮತ್ತೆ ಡೈರೆಕ್ಟರ್ ಬಂದು ನನ್ನನ್ನು ಮತ್ತೆ ಇನ್ನೊಬ್ರು ಆಕ್ಟರ್ ಇದ್ರು, ನಮ್ಮಿಬ್ರನ್ನ ಇಂಟ್ರೊಡ್ಯೂಸ್ ಮಾಡಿದ್ರು. And he was so sweet. He just came and he's like, hi, hello. He shook hands and he's like, rehearsals kare. And he started rehearsing. And I mean, I thought that was very, like, he didn't come with an air. He didn't come with anything. He just came, he's like, rehearsals kare. And then he was doing the rehearsals. Correct. And it didn't feel like, even though our star, but I didn't feel like he was a star. I felt like he was a colleague. ಆತರ ಅವ್ರು ನಮ್ಮ ಜೊತೆ ಬಿಹೇವ್ ಮಾಡ್ತಾರೆ. So that was really nice. ಮತ್ತೆ ನಾನು ಒಬ್ಸರ್ವ್ ಮಾಡ್ತಿದ್ದೆ ಅವ್ರು ಹೆಂಗೆ ಪರ್ಫಾರ್ಮ್ ಮಾಡ್ತಾರೆ. ಸೊ ನಾನು ಜನರಲಿ whenever I'm working with somebody I observe, like especially if I like the person's work, ನಾನು ತುಂಬಾ ಒಬ್ಸರ್ವ್ ಮಾಡ್ತೀನಿ. ಅವ್ರು ಹೆಂಗ್ ಸೀನ್ ಮಾಡೋ ಮುಂಚೆ, ಡೈಲಾಗ್ ಹೇಳೋ ಮುಂಚೆ ಏನ್ ಮಾಡ್ತಿದ್ದಾರೆ ಅದನ್ನೆಲ್ಲ ನಾನು ತುಂಬಾ ಒಬ್ಸರ್ವ್ ಮಾಡ್ತೀನಿ. ಬೇರೆ ಆಕ್ಟರ್ಸ್ ಹೆಂಗ್ ಮಾಡ್ತಾರೆ, ಬೇರೆ ಆಕ್ಟರ್ಸ್ ಬೇರೆ ಪ್ರಾಸೆಸ್ ಇರುತ್ತೆ. ನಮ್ಮಿಬ್ರದ್ದು ಪ್ರಾಸೆಸ್ ಸ್ವಲ್ಪ ಬೇರೆ ತರ ಇದೆ. ಸೊ ನಾನು ಒಬ್ಸರ್ವ್, ಸೊ ನನಗೆ ಅಲ್ಲಿಂದ ಏನ್ ಕಲಿಯೋಕ್ ಸಿಗುತ್ತೆ ಅಂತ. ಅದಾದ್ಮೇಲೆ ಆಲಿಯಾ ಭಟ್ came and she was like, she's much more beautiful in real than she looks on camera, if I have to be honest. So ಅವ್ರದ್ದು ಅಂದ್ರೆ ಜಾಸ್ತಿ ಗೊತ್ತಾಗಿಲ್ಲ, ಬಟ್ ವಿತ್ ರಣಬೀರ್ ಕಪೂರ್ it was something very nice. Yeah. ನೋಡಿ ಸರ್, ರಣಬೀರ್ ಕಪೂರ್ ಜೊತೆಗೆ ಆಕ್ಟ್ ಮಾಡಿರೋ ಒಬ್ರು ವ್ಯಕ್ತಿ ಜೊತೆಗೆ ನೀವು ಕಲಾವಿದರ ಜೊತೆಗೆ ಆಕ್ಟ್ ಮಾಡಿದ್ದೀರಾ. ಸೊ ಎಷ್ಟು ಹೆಮ್ಮೆ ಇದೆ ನಿಮಗೆ ಅದು? ವೆರಿ ಪ್ರೌಡ್ ಸರ್. ಓಕೆ. ಇಲ್ಲ, ನಾನು ಸುಮ್ಮನೆ ಕಾಮಿಡಿ ಕೇಳಿದೆ. ನಾನು ಇವತ್ತು ಹೇಳ್ತೀನಿ, ಫಸ್ಟ್ ಹೀರೋಯಿನ್ ಇಸ್ ದ ಬೆಸ್ಟ್ ಹೀರೋಯಿನ್ ಫಾರ್ ಮೀ. ದಟ್ಸ್ ವಾಟ್ ಐ ಆಮ್ ಟೆಲಿಂಗ್. ವೆರಿ ಪ್ರೌಡ್ ಟು ಆಕ್ಟ್ ವಿತ್ ಯು. ಥ್ಯಾಂಕ್ ಯು. ಎಸ್. ಸೊ ಇನ್ನು ಆ್ಯಕ್ಚುಲಿ ಈ ಸಿನಿಮಾದ ಹಾಡುಗಳ ವಿಚಾರಕ್ಕೆ ಬರೋದಾದರೆ ನಕುಲ್ ಅಭ್ಯಂಕರ್ ಮಾಡಿರೋದು. ಸೊ ಕಾಂಬಿನೇಷನ್ ತುಂಬ ಚೆನ್ನಾಗಿ ವರ್ಕೌಟ್ ಆಗಿದೆ. ಅಂದರೆ ನಾವು ಮಾಂಟೇಜಸ್ ಕೆಲವೊಂದೆಲ್ಲ ನೋಡುವಾಗ ಜಯಂತ್ ಕಾಯ್ಕಿಣಿ ಸರ್ ಬರೆದಿದ್ದಾರೆ ಲಿರಿಕ್ಸು, ಅರ್ಜುನ್ ದೇವದಾಸ್ ಕಾಪಿಕಾಡ್ ಅವ್ರು ಬರೆದಿದ್ದಾರೆ, ದೊಡ್ಡರಂಗೇಗೌಡರು ಒಂದು ಹಾಡಿಗೆ ಲಿರಿಕ್ಸ್ ಬರೆದಿದ್ದಾರೆ. ಸೊ ಹೆಂಗೆ ಅಂದರೆ ಸಾಂಗ್ಸ್ ಎಲ್ಲ ಸಿಚುವೇಶನಲ್ ಸಾಂಗ್ಸ್ ಆಗಿರುತ್ತಾ ಸಿನಿಮಾದಲ್ಲಿ, ಅಥವಾ ಹೇಗಿರುತ್ತೆ? ಸಾಂಗಿಗೋಸ್ಕರ ಸಾಂಗ್ ಅಂತ ಇರುತ್ತೆ ಅಥವಾ ಹೇಗೆ? ಸರ್, ನಾವು ಸಾಂಗಲ್ಲೂ ಕತೆ ಹೇಳಿದೀವಿ. ಸೊ ನಾವು ಸಾಂಗ್ ಕೂಡ ಮಿಸ್ ಮಾಡಂಗಿಲ್ಲ. ಸೊ ಇದು ಸಿಚುವೇಶನಲ್ ಸಾಂಗ್ಸ್, ಯಾವುದು ಎಲ್ಲೂ ಏನೂ ತುರುಕಿಲ್ಲ. ಸೊ ಇಟ್ಸ್ ಎ ವೆರಿ ನೀಟ್ ಮೂವಿ. ಕರೆಕ್ಟ್. ಇನ್ನು ಆ್ಯಕ್ಚುಲಿ ಈಗ ಡೈರೆಕ್ಷನ್ ಟೀಮ್ ಅಂತ ನೋಡುವಾಗ ದೇರ್ ಆರ್ ಲಾಟ್ ಆಫ್, ಅಂದರೆ ಒಂದು ಬಂಚ್ ಆಫ್ ಆರ್ಟಿಸ್ಟ್. ಆ್ಯಕ್ಚುಲಿ ಅರ್ಜುನ್ ಕಜೆ ಆಗಿರ್ಬೋದು, ಅರ್ಜುನ್ ಕಪಿಕಡ್ ಅವರಾಗಿರ್ಬೋದು, ತುಂಬ ಜನ ವರ್ಕ್ ಮಾಡಿದ್ದಾರೆ. ಆ್ಯಕ್ಚುಲಿ ಅನೂಪ್ ಸಾಗರ್ ಅವರೆಲ್ಲರೂ ಆ್ಯಕ್ಚುಲಿ ಅಂದರೆ ತುಳು ಫಿಲಮ್ ಇಂಡಸ್ಟ್ರಿಯಲ್ಲಿ ಅವ್ರದ್ದೇ ಆದಂತಹ ಚಾಪ್ ಮೂಡಿಸಿರೋರು ಆ್ಯಕ್ಚುಲಿ. ಸೊ ಓವರ್ ಆಲ್ ಅಂದರೆ ಇಡೀ ಟೀಮ್ ಜೊತೆಗೆ ನಿಮಗೆ ಎಸ್ಪೆಷಲಿ ಹೆಂಗೆ ಅನ್ನಿಸ್ತು ಮ್ಯಾಂಗ್ಳೂರ್ ಟೀಮ್ ಜೊತೆಗೆ ವರ್ಕ್ ಮಾಡಿದ್ದು ಅಂತ? ಸರ್, ಇಟ್ಸ್ ಫ್ಯಾಮಿಲಿ ಸರ್. ಆ್ಯಕ್ಚುಲಿ ನಾನು ಒಬ್ಬ ಆಚೆಯಿಂದ ಬಂದು ನಾನು ವರ್ಕ್ ಮಾಡ್ತಾ ಇದ್ದೀನಿ ಅಂದರೆ ಇಟ್ಸ್ ಲೈಕ್ ಅವ್ರು ನನ್ನ ಅಕ್ಸೆಪ್ಟ್ ಮಾಡಿದ ರೀತಿ, ಅವ್ರು ನನಗೆ ಹೇಳ್ಕೊಟ್ಟಿದ್ದ ರೀತಿ, ಇಟ್ ವಾಸ್ ಸೋ ಡೌನ್ ಟು ಅರ್ತ್. ಒಂದು ನನಗೆ ಅನ್ಸ್ಲೇ ಇಲ್ಲ ಅವರಲ್ಲಿ ಸ್ಟಾರ್ಗಳು, ಅಂಕಲ್ ಲೆಜೆಂಡ್ ಅಲ್ಲಿ ಅಂತ. ಇಲ್ಲಿ ಬೇರೆ ಎಲ್ಲ ಲೆಜೆಂಡ್ಸ್ ನನಗೆ ಹಂಗ ಅನ್ಸ್ಲೇ ಇಲ್ಲ. ಸೋ ಸಿಂಪಲ್, ತುಂಬಾ ಚೆನ್ನಾಗಿತ್ತು ಮಾತ್ರ. ದೇ ಅಕ್ಸೆಪ್ಟೆಡ್ ಮೀ, ದಟ್ ಐ ಆಮ್ ಹ್ಯಾಪಿ. ಸೊ ತುಳು ಎಲ್ಲ ಹೇಳಿಕೊಟ್ರೆ ಸ್ವಲ್ಪ ಏನಾದ್ರು ಪದಗಳೆಲ್ಲ ಅವ್ರಿಗೆ ಹೇಗೆ ಹೇಳ್ಕೊಟ್ರೆ ಏನ್ ಸರ್ ನೀವು ಕಲಿಯೋ ಪ್ರಯತ್ನ ಮಾಡಿದ್ರ? ಸ್ವಲ್ಪ ತುಳುವಲ್ಲಿ ನನಗೆ ಅದೇ ಅರ್ಜುನ್ ಅಣ್ಣಂದು ಹಾಡುಗಳು ತುಂಬಾ ಇಷ್ಟ. ಓಕೆ ಓಕೆ. ಅದನ್ನ ಸ್ವಲ್ಪ ಕಲಿಯಕ್ಕೆಲ್ಲ ಟ್ರೈ ಮಾಡ್ತಾ ಇರ್ತೀನಿ. ಹೌದಾ? ಓಕೆ. ಸೊ ಈಗ ಸಿನಿಮಾ ಮಾರ್ಚ್ 1ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಸೊ ಎಲ್ಲ ಯುವಕರಿಗೂ ಯುವತಿಯರಿಗೂ ಕನೆಕ್ಟ್ ಆಗುವಂತಹ, ರಿಲೇಟ್ ಆಗುವಂತಹ ಸಿನಿಮಾ ಅಂತ ಹೇಳಿದ್ರೆ, ಸೊ ಕೊನೆಯದಾಗಿ ಏನು ಹೇಳಕ್ ಇಷ್ಟಪಡ್ತೀರಾ? ಯಾಕೆ ಈ ಸಿನಿಮಾನ ಮಾರ್ಚ್ 1ನೇ ತಾರೀಕು ಜನಗಳು ನೋಡ್ಲೇಬೇಕು? ಸರ್, ನಾನು ಮೊದಲೇ ಹೇಳ್ದಾಗೆ ಇದು ನಿಮ್ಮ ಸಿನಿಮಾ. ಎಲ್ಲರಲ್ಲೂ ಒಬ್ಬೊಬ್ಬ ಪುರುಷೋತ್ತಮ ಇದ್ದೇ ಇರ್ತಾನೆ. ಇದು ಎಲ್ಲರ ಕತೆ ನಾವು ಸಿನಿಮ್ಯಾಟಿಕ್ ಆಗಿ ಹೇಳಕ್ ಹೋಗ್ತಾ ಇದ್ದೀವಿ. ತುಂಬ ಎಮೋಷನ್ಸ್ ಇದೆ, ಅಷ್ಟೇ ಕಾಮಿಡಿ ಇದೆ. ನಿಮಗೆ ನೀವು ಕನೆಕ್ಟ್ ಆಗ್ತೀರಾ. ಎಲ್ಲೂ ನಿಮಗೆ ಇದು ಬೇಕಿತ್ತಾ, ಇದು ಇದೆಯಾ, ಇಲ್ಲೆಲ್ಲೋ ಎಕ್ಸ್ಟ್ರಾ ಆಯಿತು ಅಂತ ಅನ್ಸಲ್ಲ, ನನ್ನ ನಂಬಿಕೆ. ಸೊ ಇದು ನಿಮ್ಮ ಸಿನಿಮಾ, ನಮ್ಮ ರೀತಿಯಲ್ಲಿ ನಾವು ಹೇಳ್ತಾ ಇದ್ದೀವಿ. ದಯವಿಟ್ಟು ಬಂದು ಥಿಯೇಟ್ರಲ್ಲೇ ನೋಡಿ ಅಷ್ಟೇ. ಇಟ್ಸ್ ಅ ಫೀಲ್ ಗುಡ್ ಮೂವಿ. ಸೊ ವಿ ಹೋಪ್ ಥಿಯೇಟರ್ ಬಂದು ನೀವು ಗುಡ್ ಫೀಲ್ ಮಾಡ್ತೀರಾ, ನಿಮಗೆ ಕನೆಕ್ಟ್ ಆಗುತ್ತೆ. ಆ್ಯಂಡ್ ಥಿಯೇಟರ್ ಎಕ್ಸ್ಪೀರಿಯನ್ಸ್. ಸೊ ಪ್ಲೀಸ್ ಥಿಯೇಟರ್ಲೇ ಬಂದು ನೋಡಿ. ಮಾರ್ಚ್ 1ಗೆ ರಿಲೀಸ್ ಆಗ್ತದೆ. ಪುರುಷೋತ್ತಮ ಮತ್ತೆ ಆತ್ಮಿಕಾ ನಿಮ್ಮನ್ನ ಮಾರ್ಚ್ 1ಗೆ ಮೀಟ್ ಮಾಡ್ತೀವಿ. ಆಮೇಲೆ ಇದರಲ್ಲಿ ಇವಾಗ ಎಕ್ಸಾಮ್ಸ್ ಕೂಡ ಬರ್ತಾ ಇದೆ. ಹೌದು. ಸೊ ನಾವು ಹೇಳೋದೇನಂದ್ರೆ, ಈ ಸಿನಿಮಾ ನಿಮಗೆ ಎಲ್ಲೂ ಡಿಸ್ಟ್ರಾಕ್ಟ್ ಮಾಡಲ್ಲ. ಎಕ್ಸಾಮ್ಸ್ ಇವಾಗ ಚೆನ್ನಾಗಿ ಓದಿದ್ರು ನೆಕ್ಸ್ಟ್ ಲೈಫಲ್ಲಿ ಒಂದು ಡ್ರೀಮ್ ಅಂತ ಬರುತ್ತೆ. ಒಂದು ಆ ಡ್ರೀಮ್ನ ಅಚೀವ್ ಮಾಡಿ ನೀವು ಸೋತ ಮೇಲೆ ಏನಾಗ್ತೀರಾ, ಹೆಂಗೆ ಕುಗ್ತೀರಾ ಲೈಫಲ್ಲಿ, ಹೋಪ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅನ್ನೋದು ನಮ್ಮ ಸಿನಿಮಾದಲ್ಲಿ ನಾವು ಹೇಳಿದ್ದೀವಿ. ಸೊ ಇಟ್ ವಿಲ್ ಬಿ ವೆರಿ ಹೆಲ್ಪ್ಫುಲ್ ಫಾರ್ ಆಲ್ ಸ್ಟೂಡೆಂಟ್ಸ್ ಆಲ್ಸೋ.
ಸರ್ ಟ್ರೈಲರ್ ಅಲ್ಲಿ ನರೇಶನ್ ಶರಣ್ ಅವರು ಮಾಡಿದ್ದಾರೆ ಆಕ್ಚುಲಿ. ಸೊ ಶರಣ್ ಅವರ ಪಾತ್ರನೂ ಇರುತ್ತೆ, ಯಾಕೆಂದ್ರೆ ಟ್ರೈಲರ್ ಎಂಡಲ್ಲಿ ಅವರು ಮಾತಾಡುವಂತ ಸಂಭಾಷಣೆ ಏನೋ ಒಂದು ಬರುತ್ತೆ. ಸೊ ಇರ್ತಾರಾ ಹೇಗೆ? ಶರಣ್ ಅವ್ರನ್ನ ಎಕ್ಸ್ಪೆಕ್ಟ್ ಮಾಡ್ಬೋದಾ ನಾವು? ಸರ್ ಟು ಬಿ ಫ್ರ್ಯಾಂಕ್, ಮೂವಿಲಿ ಶರಣ್ ಅವರು ಬರಲ್ಲ. ಓಕೆ. ಸೊ ಅವ್ರದ್ದು ಬ್ಲೆಸ್ಸಿಂಗ್ಸ್ ಇದೆ, ಅವ್ರದ್ದು ವಾಯ್ಸ್ ಟ್ರೈಲರ್ ಇದೆ, ಮೇ ಬಿ ವಾಯ್ಸ್ ಬರುತ್ತೆ, ಅದು ಎಕ್ಸ್ಪೆಕ್ಟ್ ಮಾಡ್ಬೋದು ನಾವು. ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಶರಣ್ ಸರ್ ಬಂದಿದ್ದೇ ನಮಗೆ ಒಂದು ಕಳೆ ಬಂದಂಗೆ ಮೂವಿಲಿ, ಇಂಡಸ್ಟ್ರಿಲಿ. ಸೊ ಆಲ್ಸೋ ಥ್ಯಾಂಕ್ಸ್ ಅಂತ ಹೇಳ್ಬೇಕು ನಾನು ಅವ್ರಿಗೆ ಈ ಮುಖಾಂತರ. ಎಸ್, ಥ್ಯಾಂಕ್ ಯು ಸೋ ಮಚ್ ರಿಷಿಕಾ ಮತ್ತು ನಿಮಗೆ ಇಬ್ಬರು ಕೂಡ ನಮಗೆ ಇಷ್ಟು ಸಮಯ ಕೊಟ್ಟು ನಮಗೋಸ್ಕರ ಮಾತಾಡಿದ್ದಕ್ಕೆ ನಮ್ಮ ಚಾನಲ್ಗೆ. ಸೊ ಮಾರ್ಚ್ 1ನೇ ತಾರೀಕು ಪುರುಷೋತ್ತಮನ ಪ್ರಸಂಗ ರಿಲೀಸ್ ಆಗ್ತಾ ಇದೆ. ನಿಮ್ಮಿಬ್ಬರಿಗೂ ಒಳ್ಳೆಯದಾಗಲಿ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್. ಸೊ ಸ್ನೇಹಿತರೆ, ಇದಿಷ್ಟು ರಿಷಿಕಾ ನಾಯಕ್ ಮತ್ತು ಅಜಯ ಪೃಥ್ವಿ ಅವರ ಮಾತುಗಳು. ಇದೇ ಮಾರ್ಚ್ 1ನೇ ತಾರೀಕು ಪುರುಷೋತ್ತಮನ ಪ್ರಸಂಗ ನಿಮ್ಮ ಸಮೀಪದ ಚಿತ್ರಮಂದಿರಗಳಲ್ಲಿ ಬಿಡುಗಡೆ ಆಗ್ತಾ ಇದೆ. ಸೊ ಈ ಸಿನಿಮಾನ ಥಿಯೇಟ್ರಲ್ಲೇ ನೋಡಿ. ಧನ್ಯವಾದಗಳು.